ಅದರಲ್ಲಿ ಮುಂದೆ ನಿಂತ್ಕೊಂಡು ಆಡಿಸ್ತಾ ಇದ್ನಲ್ಲ, ಯೋಗಾಸ್ತ ಮಾಡ್ತಾರಲ್ಲ ಅವನು. ಆ್ಯಕ್ಚುಲಿ ಯೋಗಾಸ್ತ ಬರೋಲ್ಲ ಅವನಿಗೆ, ನನ್ನ ಮುಂದೆ ನಿಂತ್ಕೊಂಡು ಆಸನ ಮಾಡ್ತಿದ್ದಲ್ಲ ಅವನು. ಅವನ ಜೊತೆಲಿ ಮಗನ ಯಾರೋ ಒಂದು ಹುಡುಗನ ಕರ್ಕೊಂಡು ಆಡ್ತಿರೋದು ಯಾಕಪ್ಪ ಅದು ಅಂದರೆ, ಅಂದರೆ ಗೊತ್ತಿರಲಿ, ಇದು ಹೇಳ್ತೀನಿ, ನಂಬರ್ ಕಾಣಲ್ಲ ಬಿಡಿ, ಹೇಳ್ತೀನಿ. ಸಮರ್ಥ ಸಿದ್ದು ಅವರ ಬಾಲಂಗುಚಿ, ಅದಕ್ಕೆ ಕರ್ಕೊಂಡು ಆಡ್ತಾ ಇರೋದು. ಮಧ್ಯರಾತ್ರಿ ಯಾವುದೋ ಫೋನ್ ಬಂದಿತ್ತು, 3-4 ಫೋನ್ ಬಂದಿತ್ತು. ನಾನು ಫೋನ್ ಕಟ್ ಮೇಲೆ ನಿದ್ದೆ ಮಾಡಿದ್ದೆ. ಇದು ಏನಕ್ಕೆ ಇವತ್ತು ಬುಧವಾರ ಪೀಪಲ್ ಫಾರ್ ಪೀಪಲ್ ಊಟ, ಅದಕ್ಕೆ ಪೀಪಲ್ ಫಾರ್ ಪೀಪಲ್ ಊಟ ಹೋಗಲಿ ಅಂತ ಮುಂಚೆನೇ ಮಧ್ಯರಾತ್ರಿಯಲ್ಲೇ ಎದುರಿಸ್ತಾ ಇರೋದು. ಕಳೆದ ಬುಧವಾರ ಮತ್ತು ಅದಕ್ಕಿಂತ ಹಿಂದೆ ಹೋದ ಒಂದು ಬುಧವಾರದಲ್ಲಿ
2 ವಾರಗಳಲ್ಲಿ ಗಲಾಟೆ ಮಾಡಿದರು. 2 ವಾರದಲ್ಲಿ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇವತ್ತು ಕೂಡ ಮಾಡ್ತೀನಿ. ಸೊ ಇವತ್ತು ಸಮರ್ಥ ಅಂತ ಸಮರ್ಥ ಸಿದ್ದು ಹೆಸರಲ್ಲಿ ಎದುರಿಸೋದಕ್ಕೋಸ್ಕರ ಫೋನ್ ಮಾಡಿರೋದು. ಆ್ಯಕ್ಚುಲಿ ಹೆಸರಲ್ಲ, ಅಂದರೆ ನಾವು ಎದುರಿಸೋದಕ್ಕೆ ಸಮರ್ಥರು ಅಂತ. ಒಂದು ವಿಶೇಷತೆ ಏನಂದರೆ ಆ್ಯಕ್ಚುಲಿ ಅವ್ನು ಗೊರಕೆ ಹೊಡಿತಾಯಿಲ್ಲ, ಎಚ್ಚರವಾಗಿದ್ದಾನೆ. ಗೊರಕೆ ಸೌಂಡ್ ಬಂತು, ಅದರಲ್ಲಿ ಎಚ್ಚರವಾಗಿದ್ದಾನೆ. ಯಾಕೆ ಅವ್ನು ಗೊರಕೆ ಹೊಡೆದಿದ್ದು ಅಂದರೆ ತಿರುಗಿ ನೋಡಲಿ ಅಂತ. ಯಾಕೆ ತಿರುಗಿ ನೋಡಬೇಕು ಅಂದರೆ ಅವ್ನು ಅಂಡರ್ವೇರ್ ತೋರಿಸ್ಕೊಂಡು ಮಾಡ್ತಾನೆ. ಅದಕ್ಕೆ ಯಾವಾಗಲೂ ಹಿಂಗಾಗರು ತುಂಬ ಸರಿನೂ ಮಾಡ್ತೀನಿ ಅಂತ. ಬುಧವಾರ ಬೇರೆ, ಅದಕ್ಕೆ ಒಳ ವಸ್ತ್ರ ತೋರಿಸ್ತಾ ಇರೋದು. ಯಾವಾಗಲೂ ಅಷ್ಟೇ, ಇಲ್ಲಿ ಮಲಗಿದಾಗಲೂ ಹಂಗೆ ಕರೆಕ್ಟಾಗಿ ಅಂಡರ್ವೇರಿಂದ ಮೇಲಕ್ಕೆ ರಗ್ಗೋಸ್ಕೊಂಡಿರ್ತಾನೆ, ಅಲ್ಲಿಂದ ಕೆಳಕ್ಕೆ ಏನೂ ಇರೋದಿಲ್ಲ. ಕರೆಕ್ಟಾಗಿ ನನಗೆ ಗೊತ್ತಲ್ವಾ, ನಾನು ಎದ್ದು ಬರೋ ಟೈಮ್ ಕರೆಕ್ಟಾಗಿ ಗೊತ್ತು. 5 ಗಂಟೆಗೆ ಎದ್ದು ಹೇಳ್ತೀನಿ ಅಥವಾ 5 ಕಾಲಿಗೆ ಹೇಳ್ತೀನಿ. 5 ಗಂಟೆಯಿಂದ 5:15 ಒಳಗೆ ಅಲ್ಲಿ ಬೆಡ್ಶೀಟ್ ಇಡಕ್ಕೆ ಹೋಗ್ತೀನಿ. ಸೊ ಆ ಸಮಯದಲ್ಲಿ ಕರೆಕ್ಟಾಗಿ ಅಂಡರ್ವೇರ್ ತೋರಿಸ್ಕೊಂಡು ಅಂಡರ್ವೇರಿಂದ ಮೇಲಕ್ಕೆ ಪಂಚೆ ಅಥವಾ ಬೆಡ್ಶೀಟ್ನ ಸುತ್ತಕೊಂಡು ಮಲಗಿರ್ತಾನೆ. ತಿರುಗಿ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಒಂದು ಸೌಂಡ್ ಮಾಡೋದು, ಈ ಥರ ಮಾಡ್ತಿರ್ತಾನೆ. ಈ ಸರಿ ಗೊರಕೆ ಹೊಡಿತಾ ಇರೋದು, ಗುರ್ರ್ ಅಂತ. ತಿರುಗಿ ನೋಡಿದ ತಕ್ಷಣ ಅವ್ನು ಅಂಡರ್ವೇರ್ ಕಾಣಬೇಕು ಆ ಥರ. ಅಲ್ಲ ಯೂರಿನ್ ಪಾಸ್ ಬರ್ತಾಯಿದ್ದಲ್ಲ, ಸೇಮ್ ಟೈಮಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪೂಜಾರಿ ಇದ್ದಾನಲ್ಲ, ಆ ಪೂಜಾರಿ ಪಾಸ್ ಅದು ಇಷ್ಟು ಬೇಗ ಬರೋಲ್ಲ ಅವನು ಯಾವಾಗಲೂ. ಇವತ್ತು ಬುಧವಾರ, ಅದು ಅಲ್ಲ ಸ್ಪೆಷಲಿ ಬುಧವಾರ ಬರೋ ಮ್ಯಾಟ್ರೇ ಇಲ್ಲ. ಮಂಗಳವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಬೇಗ ಬರ್ತಾನೆ. ಇವತ್ತು ಸಿಕ್ಕಾಪಟ್ಟೆ ಬೇಗ ಬಂದ, 5:15ಗೆ ಬಂದ. ಯಾಕೆ ಬಂದೋ ಗೊತ್ತಿಲ್ಲ, 5:15ಗೆ ಬಂದ. ಅವ್ನು ಬಂದಿದ್ದು ಉದ್ದೇಶ ಏನು ಅಂದರೆ ಅಟೆಂಡೆನ್ಸ್ ಹಾಕೋದಕ್ಕೆ ಬಂದಿರೋದು ಅವನು. ನನಗೆ ಗೊತ್ತಿರೋ ಪ್ರಕಾರ ಅಟೆಂಡೆನ್ಸ್ ಅಂದರೆ ಅಲ್ಲಿ ಯೂರಿನ್ ಪಾಸ್ ಮಾಡ್ತಿಲ್ಲ, ಕಾಣಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಆಗಲೇ ಹೇಳಿದ್ರೆ ಸಿದ್ಧ ಮತ್ತು ಸಮರ್ಥನ ಬಾಲಂಗೋಚಿ ಕರ್ಕೊಂಡು ಓಡಾಡ್ತಿದ್ದ ಒಬ್ಬ ಇಲ್ಲಿ ಅಂತ. ಯೋಗಾಸನ ಮಾಡಕ್ಕೆ ಬರ್ತಿದ್ದಲ್ಲ, ಸಿದ್ಧ ಮತ್ತು ಸಮರ್ಥನ ಬಾಲಂಗೋಚಿ ಹುಡುಗನ ಕರ್ಕೊಂಡು ಓಡಾಡ್ತಿದ್ದ. ಸೊ ಇನ್ನೂ ಅಲ್ಲೇ ಹೋಗ್ತಾಯಿದ್ದ ಹುಡುಗ. ಅಲ್ಲಿ ದೂರದಲ್ಲಿ ಲೈಟಲ್ಲಿ ಬರ್ತಾಯಿದ್ದೆ, ಲೈಟ್ ಬೆಳಕನ್ನು ಇದರಲ್ಲಿ ಬರ್ತಾಯಿದ್ದೆ ನೋಡಿ. ಸೊ ಅವ್ನ ಬಾಲಂಗೋಚಿ ಕರ್ಕೊಂಡು ಅವ್ರ ಹುಡುಗ ಹೋಗ್ತಾಯಿದ್ದ. ಸೊ ವ್ಯಕ್ತಿ ಹೋಗ್ತಾಯಿದ್ದ. ಸೊ ಅದಕ್ಕೋಸ್ಕರ ಅವ್ನು ಬಂದಿದ್ದು. ಇನ್ನೊಬ್ಳು ಅದು ಸೇಮ್ ಟೈಮಲ್ಲಿ ಗಲಾಟೆ ಮಾಡ್ಕೊಂಬರ್ತಾ ಇದ್ಲು ಅವಳು. ಇನ್ನೂ ಇಲ್ಲೇ ರೌಂಡ್ ಆಗ್ತಾಯಿದ್ದಾಳೆ ನೋಡಿ, ಇಲ್ಲಿ ಮಾತಾಡ್ತಾ ಬರ್ತಾಳೆ. ಇಲ್ಲಿ ಗೇಟ್ ಹತ್ರ ಬರ್ತಾಳೆ ಇವಾಗ. ಅಮ್ಮ ಮಗಳು ಇರ್ಬೇಕಾ ಅಥವಾ ಅಕ್ಕಪಕ್ಕ ಮನೆಯವರೇ ಗೊತ್ತಿಲ್ಲ, ಹೆವಿ ಮಾತಾಡ್ತಿದ್ದೆ ಅಮ್ಮ. ನಂಬರ್ 1 ಬೆಡ್ ಬೇರೆ ತೋರಿಸ್ಕೊಂಡು ಮಾತಾಡ್ತಿರೋದು. ಈ ಗಾಡಿ ರಾಜಶೇಖರನ ಬಾಲಂಗೋಚಿ. ಜ್ವರ ಮಾತಾಡ್ತಾಳೆ ಗೊತ್ತಾ, ಈಗಲೂ ಏನೋ ಕಮ್ಮಿ ಮಾತಾಡ್ತಾಳೆ. ಇದು ಇವನು ಹೆಂಗೆ ಚರ್ಕ ಪರ್ಕ ತಿಳ್ಕೊಂಡು ಹೋಗ್ತಾ ಇರೋದು ಶಬ್ದ. ಹೇಳಿಲ್ವಾ ಹುಡುಗನ ಕರ್ಕೊಬಂದು ವರ್ಕೌಟ್ ಮಾಡ್ತಿದ್ದೆ ಅಂತ. ಅಲ್ಲಿ ಅವನು ಹುಡುಗನ ಕರ್ಕೊಬರ್ತಾನೆ ವರ್ಕೌಟ್ಗೆ. ಇವಾಗ ಇವನೇ ಅಲ್ಲೇ ಹುಡುಗ ಹೋಗ್ತಾ ಅಲ್ಲಿ. ಎಲ್ಲಿ ನಿಂತ್ಕೊಂಡ್ಮಾಡ್ತಾವೆ ನೋಡು. ಕರೆಕ್ಟಾಗಿ ನಾನು ಮಲಗ್ತಾ ಇದ್ನಲ್ಲ ಮುಂಚೆ, ಅದೇ ಸ್ಪಾಟಲ್ಲಿ ನಿಂತ್ಕೊಂಡು ಮಾಡ್ತಾ ಇರೋದು. ನಾನು ಆ್ಯಕ್ಚುಲಿ ಆ ಸ್ಪಾಟ್ ಬಿಟ್ಟಿದ್ದೇನಕ್ಕೆ ಅಂದರೆ ಅವನ್ ಗಲಾಟೆ ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡು ತೊಂದರೆ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬಿಟ್ಟಿದ್ದು. ಸೊ ಕರೆಕ್ಟಾಗಿ ಈಗಲೂ ಅದೇ ಕೆಲಸ ಮಾಡ್ತಾ ಇರೋದು ಅಲ್ಲಿ. ಜೊತೆ ಯಾರೊಬ್ಬ ಮಲಗ್ತಾನೆ, ನನಗಿಂತ ಮುಂಚೆ ಮಲಗ್ತಾನೆ, ಎದ್ದು ಆ ಕಡೆ ಮಲಗಿದ್ದಾನೆ, ಈಗಲೂ ಮಲಗಿದ್ದಾನೆ. ಅದೆಲ್ಲ ಅದ್ರ ಪಕ್ಕದ ಸೀಟ್ ಬೆಂಚಲ್ಲಿ ಮಲಗಿದ್ದಾನೆ ಮಧ್ಯ. ಈಗೆದ್ದು ಮಲಗಿರೋದು ಸ್ವಲ್ಪ ಹೊತ್ತಲ್ಲಿ. ಅದು ರೈಲ್ ಸೌಂಡ್ ಕೇಳಿಸ್ತು, ರೆಕಾರ್ಡ್ ಆಗಿರುತ್ತೆ ಅಂದ್ಕೊಳ್ತೀನಿ. ನನಗಂತೂ ಕೇಳಿಸ್ತು. ಅದು ಅದೇ ಊಟಕ್ಕೆ ಬರಲಿ ಅಂತ, ಪೀಪಲ್ ಫಾರ್ ಪೀಪಲ್ ಇವತ್ತು ಬುಧವಾರ ಊಟ ಹಾಕ್ತಾರೆ, ಅಲ್ಲಿ ಊಟಕ್ಕೆ ಬರಲಿ ಅಂತ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಚಪ್ಪಲ್ ಸೌಂಡ್ ಕೇಳಿಸ್ಕೋರು. ಅದೆಷ್ಟು ವರ್ಷಕ್ಕೆ ಎಷ್ಟು ಜೊತೆ ಚಪ್ಪಲ್ ತಗೋತಾರೋ ಗೊತ್ತಿಲ್ಲ ಇವುಗಳು. ಸುಮ್ಮನೆ ಬೇಕಂತ ಹೇಳ್ಕೊಂಡು ಓಡಾಡೋದು ಸೊಳ್ಳೆ ಮಕ್ಕಳು. ಪೀಪಲ್ ಊಟ ಕಿರಿಕಾಗಿತ್ತಲ್ಲ 2 ವಾರಗಳು. ಇಲ್ಲಿ ಇವತ್ತು ಕೈ ಕೆರ್ಕೋತಾ ಇದೆ. ಆ್ಯಕ್ಚುಲಿ ವೀಡಿಯೋ ಕವರ್ ಆಗಬೇಕು ನನಗೆ ಕಾಣ್ತು, ಆದರೆ ಕ್ಯಾಮ್ರಲ್ಲಿ ಕವರ್ ಆಗಿರಲ್ಲ ಬಿಡಿ, ಮರಗಳೆಲ್ಲ ಡಕ್ಕಿರುತ್ತೆ.
ಕೈ ಕಡಿತಾ ಇದೆ ಅಂತಾರಲ್ಲ ಆ ಥರ ಕೆರ್ಕೋತಾ ಇದೆ ಕೈನ ಹೆವಿ. ಬೆಳಗ್ಗೆ ಯಾವುದೋ ಒಂದು ಮಿಸ್ ಕಾಲ್ ಬಂದಿತ್ತು, ಸ್ಕ್ರೀನ್ಶಾಟ್ ಹಾಕ್ತೀನಿ ಇದ್ರ ಜೊತೆಗೆ ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ. ನೆನ್ನೆದ್ರಲ್ಲಿ ಆಲ್ರೆಡಿ ಸೇರಿಸಿದ್ದೀನಿ. ಆದರೆ ಇವತ್ತು ಎಷ್ಟು ಡೇಟು 29, 28ನೇ ತಾರೀಕು ವೀಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ. ಮಧ್ಯರಾತ್ರಿಲಿ ಫೋನ್ ಬಂದಿದ್ದು ಅದು. ಸೊ ಹೀಗಾಗಿ 28ನೇ ತಾರೀಕು ವೀಡಿಯೋ ಎಕ್ಸ್ಪೋರ್ಟ್ ಮಾಡಿದ್ದೀರಲ್ಲ ಅದರಲ್ಲೇ ನಂಬರ್ ಹಾಕಿದ್ದೀನಿ. ಇದು ಕಿರಿಕು ಅದರಲ್ಲೇ ಹಾಕಿದ್ದೀನಿ. ಇವತ್ತಿಂದರಲ್ಲೂ ಹಾಕ್ತೀನಿ. ಅದು ಕಂಪ್ಲೀಟ್ ರಿಜಿಸ್ಟರ್ ಮಾಡಬೇಕಾಗಿ ಬರ್ಬೋದು, ಮಾಡ್ತೀನಿ ಇವತ್ತು ಕೂಡ. ಒಂದು ಪೀಪಲ್ ಫಾರ್ ಪೀಪಲ್ ಹತ್ರ ಊಟಕ್ಕೆ ಹೋಗಲಿ ಅಂತ ಇದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ಪವರ್ ಕಟ್ ಇದೆ. ಮೊಬೈಲ್ ಚಾರ್ಜ್ ಮಾಡಬಾರ್ದು ಆ ಥರ. ಫುಟ್ಪಾತ್ ಮೇಲೆ ಟ್ರ್ಯಾಕ್ಟರ್ ನಿಲ್ಲಿಸ್ಬಿಟ್ಟಾರೆ ಗುರು ಇವತ್ತು ಮುಸ್ಲಿಮ್ಸ್. ಇದರ ಅವಶ್ಯಕತೆ ಆಯಿತಾ? ಇಲ್ಲಿ ಕೆಳಗಡೆ ನಿಲ್ಲಿಸ್ಬಿಟ್ಟು ಲೋಡಿಂಗ್ ಮಾಡ್ಬೋದಿತ್ತು ಅಲ್ವಾ? ಹೋಗ್ಬೆ ನಾರಿ ಅಂತ ಯಾವುದೋ ಒಂದು ಇದೆಯಲ್ಲ ಬಟ್ಟೆ ಅಂಗಡಿ, ಅದು ಅವನು ರಾಂಗ್ ಹೋಗ್ತಿರೋದು. ಅದು ಇದು ಬೇಕಂತ ಮಾಡಿರೋದು. ಅದು ಪ್ರಿಂಟರ್ ಕಟ್ರೇಜ್, ಅದು ರಿಬ್ಬನ್ ಕಟ್ರೇಜ್ ಅಲ್ಲ, ರಿಬ್ಬನ್ ಡಾಟ್ ಪ್ಯಾಟ್ರಿಕ್ಸ್ ಪ್ರಿಂಟರ್ ಅದು. ಅದು ಕಾಕ ಹೊಡಿತಾ ಇರೋದು ನಂಬರ್ 1. ಅದು ಕಾಕ ಹೊಡೆಯೋದು ಅಂದರೆ ಲಾಫ್ ಔಟ್ ಲವ್ಲಿ. ಅದು ಇವನು ಚಿನ್ನಿ ರವಿ ಅವರ ಅಣ್ಣ ಉತ್ಪಕ್ಕಂತ ಹೋಗಿದ್ದು. ವೀಡಿಯೋ ಕ್ಲೀನಾಗಿ ಕವರ್ ಆಗಿರುತ್ತೆ. ಅವರು ಕಾಕ ಹೊಡಿತಿದ್ದೇನು ಅಂದರೆ ಹೇಳೋದು ಲಾಫ್ ಔಟ್ ಲೌಡ್ಲಿ ಅಂತ, ಅಂದರೆ LOL ಅಂತ ಬಳಸ್ತೀವಲ್ಲ ಅದು. ಶ್ರುತಾ ಬಳ್ಳಾಳಿ ಆ್ಯಕ್ಚುಲಿ ನನ್ನ ಜೊತೆ ಚಾಟಿಂಗ್ ಮಾಡ್ತಿರ್ಬೇಕಾದ್ರೆ SMS ಚಾಟಿಂಗ್ ಮಾಡ್ತಿಲ್ಲಲ್ಲ ಮುಂಚೆ 2013 ಅವಾಗ ಜಾಸ್ತಿ ಪದ ಬಳಸ್ತಾ ಇಲ್ಲ, LOL ಅಂತ, ಲಾಫ್ ಔಟ್ ಲೌಡ್ಲಿ ಅಂತ. ಸೊ ಅದಕ್ಕೆ ಕಾಕ ಹೊಡೆಯೋದು. ಹ್ಯಾಪಿನೆಸ್, ಖುಷಿ, ಕುಮುದಳ ಖುಷಿ. ಅದು ಮತ್ತು ಆನಂದ ಅಂದರೆ ಮ್ಯಾಕ್ಸ್ ಮಂಜುಳ ಅವರ ಎರಡನೇ ಮಗನ ಹೆಸರು ಆನಂದ, ಸಂತೋಷ ಅಂತ. ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಂಜುನಾಥ್ ಒರಿಜಿನಲ್ ಹೆಸರು ಸಂತೋಷ ಅಂತ. ಸೊ ಸಂತೋಷವಾಗಿರ್ಬಾರ್ದು, ಹ್ಯಾಪಿನೆಸ್ ಆಗಿರಬಾರ್ದು ಅನ್ನೋದು ಇವರ ದುರುದ್ದೇಶ. ಅದಕ್ಕೋಸ್ಕರ ತೊಂದರೆ ಕೊಡೋದು. ಅದು ಚಿನ್ನಿ ರವಿ ಅವರನ್ನ ತುಪ್ಪಕ್ಕಂತ ಉಗಿದ್ಬಿಟ್ಟೋದ್ನಲ್ಲ, ಅದೇ ಕಾರಣಕ್ಕೆ. ಆ ಥರದವ್ರು ಎಲ್ಲರೂ ಸಿಕ್ಕಾಬಿಟ್ಟೆ ಕವರ್ ಮಾಡಿದ್ದೀನಿ. ಈ ಥರ ಲೆಕ್ಕನೇ ಇಲ್ಲ. ಈ ಥರದಂತೂ 1000 ಜನ ಸಿಕ್ಕಿರ್ತಾರೆ. ಸೊ ಈ ಥರ ತುಪ್ಪಕ್ಕಂತ ಹೋಗಿಯೋದು. ದಸರಾ ಧೂಳು ಎಷ್ಟು ಚೆನ್ನಾಗಿ ಒಳಗಡೆ ಬಂದು ನಿಲ್ಲಿಸ್ಕೊಂಡಿದೆ ಗೊತ್ತಾ? ಸೀಟ್ ಬಂದು ಹಿಡಿದತ್ತ ನಿಲ್ಲಿಸ್ಕೊಡ್ತಾರೆ. ಮುಂಚೆ ಅವತ್ತು ಬಿದ್ದ ಥೀಮ್ ಮೊಬೈಲ್ ಚಾರ್ಜ್ ಮಾಡೋ ಡಿಫಾಲ್ಟ್ ಜಾಗ ಅದರಲ್ಲಿ ಸ್ಪಿರಿಟ್ ಇದು. ಚೆಲ್ಲಿ ಎಲ್ಲ ವಾಸನೆ ಬರ್ಬೇಕಂಗೆ ಮಾಡಿದ್ದಾರೆ. ಸ್ಮೆಲ್ ಅದು ಬಹುಶಃ ಫಿಶ್ ಇರಬೇಕದು. ಪಾರ್ಟಿಗಳಿರಲ್ಲ, ನೀವು ಬಂದ ಪಾರ್ಟಿಗಳನ್ನು ಕೊಡಿ ಅಂತ. ಇವ್ನಿಗೆ ನನ್ನ ಪ್ರಾಬ್ಲಮ್ ಏನಂತ, ಆಮೇಲೆ ಇನ್ನೊಂದು ನನ್ನ ಪ್ರಾಬ್ಲಮ್ ಲೆಕ್ಕ ಹಾಕಿಲ್ಲ ಬಿಡಿ. ನನ್ನ ಕೈ 60-70 ಕೊಡೋಕ್ಕಿಂತ ಅಲ್ಲಿ ಎಲ್ಲಿ ಕೊಡಿಪುರದಲ್ಲಿ ಅದಕ್ಕೆ ಮಂಜು ಬಿದ್ದವ್ರ ಕೆಲಸ ಕೊಡಿಸ್ಕೊಡ್ತೀನಿ, ಆಮೇಲೆ ಕೊಡಿಸ್ಕೊಡ್ತೀನಿ. ನಾನು ಫ್ರೀ ಬಾಂಬ ಇದ್ರೆ ಕಣ್ಣು ಯಾರು ಹೊತ್ಬಿಟ್ಟಾನೆ ಇವ. ಅಲ್ಲೇ ಮಾನ ಮರಿ ಎರಡು ದೊಡ್ಡ ಹಾಕ್ತಾನೆ, ಪ್ರಾಡ್ತಾನೆ. ಇವೆಲ್ಲ ಹೇಳೋದಾಗ ಏನಂದ್ರು ಜನ
ಇವಾಗ ಹೋಗಿ ಇಂಟರ್ಸ್ಟೇಟ್ನಲ್ಲಿ ಹೋಗಿ ನೀವು ಅವ್ರ ಹತ್ರ ಕೆಲಸ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಆಸಪಾಸ ಕೊಟ್ಟು ಮಾಡಿದ್ರೆ ನನ್ನ ಮನೇಲಿ ನನ್ನ ಮಾತು ಕೇಳ್ದಾಗಲ್ವ ನಾನು ಅನ್ಕತಿ ದಿವ್ಸ ಒಳಗೆ ಇಡೀ ಹೆಚ್ಚು ದಿನ ಬಾಳ ಬರಲ್ಲ ಅಂತ ಕೊಟ್ಟು ಯಾಕಾಗ ಕೊಟ್ಟಿಯಕ್ಕಂತ ಇದಕ್ಕೆ ಬೇಜಾರಾಗೋದಿಲ್ವ ನನಗೆ ಅಲ್ಲಪ್ಪ ನಾನು ಬಿ ಎಸ್ ಎಸ್ಲಿ ಫೈನಲ್ ಇಯರ್ ಡಿಗ್ರಿ ಆಗೋವರೆಗೂ ಜಿ ಎಸ್ ಎಸ್ಲೇ ಓದಿರೋ ಮುಂದೆ ಬುದ್ಧಿರೋರೆ ಜಿ ಎಸ್ ಎಸ್ ಬುದ್ಧಿರೋರೆ ನಂಗೆ ಗೊತ್ತಿಲ್ಲ ಕಥೆಗಳು ಗೊತ್ತಿಲ್ಲ ನಮ್ಮ ಆಮೇಲೆ ಹಿಂಗೆ ಹೇಳ್ಕೊಂಡಿದ್ದು ನಮ್ಮ ಸುದ್ದಿ ಹೇಳ್ಕೊಂಡಿದ್ದು ಬ್ರಾಹ್ಮಣ ಅಂತ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಇವ ಆ ಥರದ ಕ್ಯಾಸ್ ನಮ್ಗೆ ಗೊತ್ತೇ ಇಲ್ಲ ನಮ್ಮ ಮನೆಯವ್ರು ಎಂದಿಗೂ ನಮ್ಮ ಯಸಣ್ಣ ಅಂದ್ರೆ ಭಾರಿ ಒಳ್ಳೆಯವರು ಅವರು ಪಪ್ಪ ಹಾಗೆ ಈಗ ಯಾರು ನನ್ನ ಮಗಳು ಸಾರಿ ಅಯ್ಯೋ ಆಮೇಲೆ ಏನು ಮಾಡಿದ್ರು ಕಷ್ಟರು ನಮ್ಮ ಸದ್ಯರು ಭಾಷೆ ಅಲ್ಲಿ ಏನು ಮಾಡ್ಸಕ್ಕೆ ಕೆಲಸ ಕೊಡ್ತೀನಿ ಅಂತ ಕೆಲಸ ಆ್ಯಕ್ಟಿವಿಟೀಸ್ ಹೆಂಗಿತ್ತು ಅಂದ್ರೆ ಏನು ಡ್ರಗ್ಸು ಆ್ಯಕ್ಟಿವಿಟೀಸ್ ಯಾವ ರೀತಿ ಚೇಂಜ್ ಎಲ್ಲ ಇನ್ಸಲ್ಟ್ ಮಾಡ್ಕೊಂಡದೇ ಫೋನ್ ಮಾಡೋದು ಫೋನ್ ಹೊರಗಡೆ ಹೋಗೋದು ಏನು ನಿಮ್ಗೆ ಏನು ಕೆಲಸ ಸುಮ್ಮನೆ ಹೇಳೋದು ನನಗೆ ಗೊತ್ತು ನೀವು ಮಾಡೋದನ್ನೇ ದುಬಾಕು ನಮ್ಮ ಮನೇಲೇ ತಿಳ್ಕೊತೀವಿ ಗೊತ್ತು ನನಗೆ ತಿರುಪಿಗೆ ಯಾವತ್ತು ಹೆಂಗಿತ್ತು ಅಂದರೆ 200,000 ಸಿಕ್ಕಿ ಸಾಕಲ್ಲಪ್ಪ ಹೇಳ್ಕೊಳ್ಳೋದು ನೀರಿಲ್ಲ ನನ್ನ ಮನೇಲೇ ನೀ ಕಳ್ತನ ಮಾಡಿ ನನಗೆ ದುಡ್ಡು ಕೊಡಪ್ಪ ನಾಗಾಯ್ತಿದ್ದು ಇದೇ ತಾನೇ ಅದು ನನಗೆ ನಂಬ್ತಾನೆ ಇದು ಏನು ಮಾಡೋದು ನನಗೆ ಏನಣ್ಣ ನೀವು ಒಂದು ಸಾರಿ ಹೇಳ್ತಾರೆ ನಾನು ಅದೇ ಕೊಡ್ಕೊಟ್ಟು ಸುಮ್ಮನೆ ಅಲ್ಲಿ ಹಿಡಿದು ನಾವು ಹೋಗ್ಬಿಟ್ಟು 52,000 ಎಷ್ಟು 52 ಕೊಡ್ಬಿಟ್ರೆ ಕೊಡ್ಬಿಟ್ಟು 4 ತಿಂಗಳ ವೇಟ್ ಮಾಡೋದು 4 ತಿಂಗಳ ಗಂಟೆ ಇನ್ನೇನು ಮಾಡೋಣ 57 ಇಸ್ಕೊಂಡು ನನಗೆ ಬೇಕಾದ 1,000 ಕೊಡೋದು 1,000 ಕೊಡೋದು ಅವ್ರೇ ಡಿಮ್ಯಾಂಡ್ ಮಾಡಿದ್ರೆ ಪಟ್ಟಿ ಕೂಡ ಈಗ ನೀನು ಭೂಮಿ ಇತ್ತು ಈಗ ಭೂಮಿನೂ ನೀನೇ ಮಾಡ್ತಾಯಿದ್ದೆ ಮಾಡ್ತಾಯಿದ್ರೆ ಲೆಕ್ಕಾಗಲ್ಲ ಏನಾಯಿತು ಪಟ್ಟಿ ಕೂಡ ಸಾಲ ಅಂತ ಕೂಡ ನಾನು ನೋಡಿ ಅಲ್ಲಿ ನಮ್ಮ ಭಾವನೆ ಉಳಿಸ್ಕೊಳ್ಳೋದು ಇಲ್ಲಿ ನಾವು ಸಾಲ ಕೇಳೋದು ಇಲ್ಲಿ ಏನು ಸಾಲ ಅಲ್ಲಿ ಯಾವ್ದಾದ್ರು ನಮ್ಮ ನಂಬ್ತಿಲ್ವಲ್ಲ ಅನುಕೂಲ ಅದು ನಿಮ್ಗೆ ಅರ್ಥವಾಯ್ತದಪ್ಪ ಆಮೇಲೆ ನಾನು ಈ ಮಟ್ಟದಲ್ಲೇ ಇವ್ನ ಜೊತೆಲಿ ಹೊಂದ್ಕೊಂಡು ನಮ್ಮ ಚಿಕ್ಕಮ್ಮನ ಗೊತ್ತಿದ್ರು ಅಲ್ಲಿ ನಾಗಣ್ಣಮ್ಮ ಅಂತ ಗೊತ್ತಿರ್ಬೇಕಾದ್ರೆ ಅವರು ಗೊತ್ತಿರೋ ಜೊತೆಲೇ ಇದು ಹೆಂಗೋ ನಡ್ಕೊಂಡು ಬರ್ತಿದ್ರು ನಾ ಏನು ಮಾಡ್ಬಿಟ್ಟ ನಮ್ಮ ಅಪ್ಪ ಅಮ್ಮ ಇದು ತಂದಿದ್ದ 60,000 70,000 ಅದು ಬೇರೆ ಅದು ಇಲ್ಲಿ ನನಗೆ ಏನಣ್ಣ ನಿನಗೆ 15,000 ಇತ್ತು 20,000 ನನಗೆ ಅವು ನನಗೆ ಕೊಟ್ಟಿದ್ದ 15,000 25 ಲಕ್ಷ ಬರೀ 15 ದಿನಕ್ಕೆ ಚೇಂಜ್ ಮಾಡ್ದಮ್ಮ ಮಾತು ವರ್ಷನ ಇದೇನಪ್ಪ ಬೈ ನನ್ನ ದುಡ್ಡುಗಳೇ ಸರ್ ಅಲ್ಲಿ ಆಯ್ತಾಯ್ತು ಏನು ಆಗ ಏನು ಮಾಡ್ತೀವಿ ಕರೆಸಿ ಸರ್ ಜಾಸ್ತಿ ಏನು ಅಂತಕ್ಕೆ ನಾವು ಚೆನ್ನಾಗಿ ಕಾಂಪ್ರಮೈಸ್ ಏನು ಕಾಂಪ್ರಮೈಸ್ ಆಗೋದು ಹೊಡೆದಾಗ ಬಡೋದಕ್ಕೆ ಏನೇ ಲೆಕ್ಕಾಚಾರ ಇಲ್ಲ ಕೇಳಂಗೆ ಇವಾಗ ಮಾಡಂಗಿಲ್ಲ ಅಷ್ಟೇ ಕರೆಸಿ ಏನು ಆಮೇಲೆ ಮಾಡ್ತಾರೆ ರಾಜಿನ ಪಜಿನ ಮಾಡ್ತೀವಿ ಸ್ವಲ್ಪ ಏನಂದರೆ ಒಳ ಇಟ್ಟಿದ್ದು ಗೊತ್ತಾಯ್ತು ಬರೀ ಮಾತಲ್ಲಿ ಇವರು ಹೇಳ್ತವ್ರೆ ಕರೆಸಿ ಸರ್ ಏನೋ ಮಾಡೋದ ನಮ್ಮೂರಲ್ಲೇ ಅವ್ರು ಊಟದಾಗಿತ್ತು ಅವಾಗ ದೊಡ್ಡಮ್ಮನ ನಮ್ಮದೇ ಹೇಳಿರೋದು ಅವರೇ ಹೋಗಿ ಏನು ಮಾಡೋದು ನಾವು ಈಗ ತೋಟಕ್ಕೆ ಹೋಗಿದ್ವಿ ದಯವಿಟ್ಟು ಹೋಗಿ ಕರ್ಕೊಂಡು ಅಂತ ದೊಡ್ಡಮ್ಮ ಹೇಳಿ ಅದ್ರ ಸ್ಟೇಷನ್
ಪ್ಲೇಟ್ ಹಾಕಿ ಅಲ್ಲಿ ಬುಕ್ ಪ್ಲೇಟ್ ಆಗಷ್ಟ ಹಚ್ಚಿ ಹೊಡೆದಾರೆ ಪ್ಲೇಟ್ ಆದರೆ ಬೇಕು ಅಂತ ಮಾತಾಡಿ ಅಷ್ಟೊತ್ತಿಗೆ ಅದು ಮಾತಾಡಿ ಏನೋ ಕರೆನ್ಸಿ ಮಾತಾಡೋಣ ಅಂತ ಹೇಳ್ತಿದ್ದೆ ಕೇಸ್ ಆಯ್ತು ನೀವು ಫೋರ್ಸ್ ಮಾಡೋಕ್ಕಾಗಲ್ಲ ಅವರು ಅವ್ರು ಹೇಳ್ದಂಗೆ ಮಾಡಲೇಬೇಕು ನಾವು ಸೆಟ್ವಾಗಿ ನೋಡಿ ಎರಡೇ ಸರಿ ಒಂದು ಸೈಡ್ ನೋಡೋಕ್ಕೆ ನೋಡ್ಬೇಕು ನಿಮ್ಮವ್ರು ಬೇಕಲೇಬೇಕು ನಮ್ಮವ್ರು ಬೇಕಾದ್ರೆ ಯಾವ ಥರ ಕಟ್ಕೋಬೋದು ನಿಮ್ಮವ್ರು ನಿಶ್ಚಯ ಮಾಡ್ಕೊಂಡ್ರೆ ಓಟ್ ಬ್ಯಾಂಕ್ ಇರ್ತಿಲ್ಲ ಅಂದ್ಬಿಟ್ಟು ಅವರು ಬಿಡಪ್ಪ ಇಲ್ಲಿ ನನ್ನ ಕಡಿಮೆ ಏನೇ ನೀವು ಮಾಡ್ಕೊಂಡ್ರೆ ಇದು ಮಾಡ್ತಾರೆ ಅಂತ ಸುಮ್ಮನೆ ಮಾತಾಡೋದು ಸರಿ ಆಗೋಯ್ತು ಕೇಸ್ ಆಗುತ್ತೆ ಕೇಸ್ ಆಗ್ಬಿಟ್ಟು FIR ಈ ಬಗ್ಗೆ ನಮ್ಮವ್ರ ಗುಡಿ ತೊಗೊಂಡ್ಬಿಟ್ಟು ಸುದ್ದಿ ಕಳಿಸ್ತೀವಿ ಯಾವ ಕಾಂಟ್ಯಾಕ್ಟ್ ಮೇಲೆ ಬೈದು ನೀವು ನಮ್ಗೆ ರಿಲೇಷನ್ ಅವರು ಏಟ್ ಪಾಸ್ ಮಾಡಿದ್ದೆ ಅವನಲ್ಲಿ ಓಹೋ ಗೇಟ್ ಇಲ್ಲೇ ಒಪ್ಪಲಿಲ್ಲ ಆ್ಯಕ್ಚುಲಿ ಗೇಟಲ್ಲಿ ಲಗೇಜ್ ಆಟೋ ಇದ್ದಾಗ ಲಗೇಜ್ ಲಾರಿ ಬರುವಾಗ ಮಾತ್ರ ಓಪನ್ ಮಾಡೋದು ಮುಂಚೆ ಅವಳು 24 ಸಾವಿರ ಓಪನ್ ಇತ್ತು ಈ ಟ್ರಿಪ್ ಅಂದರೆ ನಾನು ಮೈಸೂರು ನಂಜನಗೂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಗೇಟ್ ಇರಲಿಲ್ಲ, ಅದು ಓಪನ್ ಇತ್ತು, ಫುಲ್ ಓಪನ್ ಇತ್ತು, ಯಾರು ಬೇಕಾದ್ರೆ ಬರ್ಬೋದು ಹೋಗ್ಬೋದು ಹಂಗೆಲ್ಲ ಇತ್ತು. ಆ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗೋರು ಕೂಡ ಇಲ್ಲಿಂದ ಬರೋರು ಜನ ಈ ಕಡೆಯಿಂದ ಬಂದು ಇದರಿಂದ ಒಳಗಡೆ ಹೋಗೋರು, ಇದರಿಂದ ಪ್ಲ್ಯಾಟ್ಫಾರ್ಮ್ ಮೇಲ್ಗಡೆ ಆಚೆಗೆ ಹೋಗ್ತಾಯಿದ್ರು. ಯಾವುದೋ ಈ ಕಡೆ ಮಾರ್ಕೆಟ್ ರೋಡಿಂದ ಸ್ಟ್ರೈಟ್ ರೋಡ್ ಹೋಗುತ್ತಲ್ಲ ಆ ರೋಡ್ಗೆ ಹೋಗ್ತಾಯಿದ್ರು. ಸೊ ಈಗ ನಾನು ಬಂದಮೇಲೆ ನನಗೆ ಪೆನಾಲ್ಟಿ ಹಾಕಿದ್ರಲ್ಲ, ಅದಾದಮೇಲೆ ಇದೆಲ್ಲ ಬಂದಿದ್ದು ಸಿಸ್ಟಮ್ ಇಲ್ಲಿ. ನನಗೆ ಪೆನಾಲ್ಟಿ ಹಾಕಿದ್ರ ಮುಂಚೆ ಎತ್ತೋದಿರಲಿಲ್ಲ, ಫುಲ್ ಎಲ್ಲ ಓಪನ್ ಏರಿಯಾ, ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಹೋಗ್ಬೋದು ಹಂಗಿತ್ತು. ನಾನು ಪೆನಾಲ್ಟಿ ಹಾಕಿದ ಮೇಲೆ ಇದೆಲ್ಲ ಈ ವ್ಯವಸ್ಥೆ ಸ್ಟಾರ್ಟ್ ಆಗಿದ್ದು, ಈ ಬಾರ್ಡ್ರ್ಗಳು ಕಟ್ಟಿದ್ದು. ಇದಕ್ಕೆ ಅಷ್ಟೇ ಅಲ್ಲ, ಬಾರ್ಡ್ರ್ ಕಟ್ಟಿದ್ದು ಆ ಕಡೆಗೂ ಅಲ್ಲಿ ಆ ಕಡೆ ಟಾಯ್ಲೆಟ್ ಇದೆ, ಆ ಕಡೆ ಎಂಡಿಂಗಲ್ಲಿ ಒಂದು, ಆ ಎಂಡಿಂಗಲ್ಲೂ ಟಾಯ್ಲೆಟ್ಗೆ ಇದು ಮಾಡಿದ್ದಾರೆ, ಏನು ಗೇಟ್ ಇತ್ತು, ಆ ಗೇಟಿಗೂ ಕಾಂಪೌಂಡ್ ಹಾಕಿದ್ರು. ಈಗ ಕಾಂಪೌಂಡೆಲ್ಲ ತೆಗೆದಾಕಿದ್ದಾರೆ. ಅದು ಆ್ಯಕ್ಚುಲಿ ಕಾಂಪೌಂಡ್ ಏನು ಹಾಕಿರಲಿಲ್ಲ, ಫೆನ್ಸಿಂಗ್ ಮಾಡಿದರು. ಆ ಫೆನ್ಸಿಂಗೆಲ್ಲ ಕಿತ್ತಾಕಿದ್ದಾರೆ ಜನಗಳು, ಒಟ್ಟಲ್ಲಿ ಮಾಡಿದರು. ಅದು ಹೋದಾಗ ವಿಡಿಯೋ ಕವರ್ ಮಾಡ್ತೀನಿ ಅದೆಲ್ಲ. ಎಷ್ಟು ಕ್ಲಿಯರಾಗಿ ಲೈವ್ ಚಾಲೋ ಅಟೆಂಪ್ಟ್. ಒಡೆಯರ್ಸ್ ಒಳ ವಸ್ತ್ರಗಳು ತೋರಿಸ್ಕೊಂಡು ಕುಂತಿದ್ದ ಹೆರಿಟೇಜ್ ಹಿರಿಯ ನಾಗರಿಕ ಹಿಂದೆ ಇಬ್ಬರು ಒಂದೇ ತಪ್ಪು ಮಾಡ್ತಾವ್ರೆ ಗುರು. ಇವನು ಎಲ್ಲಿ ಅವನು ಅಂತ ಗೊತ್ತಿಲ್ಲ, ಔಟಲ್ಲಿ ಇಲ್ಲ, ಆಡಳಿತ ಮಾಡಿದ್ರೆ ಅವನು ಏನು ಇನ್ನೋಸೆಂಟ್ ಥರ ಹೋಯ್ತಾವನು ಇವನು ಅಷ್ಟೇ ಒಳಗಡೆಗೆ. ಇವನ್ಕಿಂತ ಮುಂಚೆ ಒಬ್ಬ ಅದೇ ಸ್ಪಾಟಲ್ಲಿ ಕೂತ್ಕೊಂಡು ಅದೇ ಥರ ಮಾಡ್ತಾನೆ. ಅಂದರೆ ಊಟ ಮಾಡಿಬಿಟ್ಟು ಒಳಗಡೆಗೆ ಎದ್ದೋಯ್ತಾನೆ, ಅವನಿಗೆ ಆ ಕಡೆ ಹೋಗಿ ಕಳಿಸ್ತಾರೆ. ಇವನು ಅದೇ ಥರ ತಪ್ಪು ಮಾಡ್ದ. ಒಂದು ಇನ್ನು ಇಲ್ಲಿ ಅವನೇ ಎದುರು ಇರ್ಬೋದು ನನಗೆ ಗೊತ್ತಿಲ್ಲ. ಒಟ್ಟು ಇನ್ನೊಂದು ಏನಂದರೆ ಅಂಡರ್ವೇರ್ ತೋರಿಸೋದು, ಇಬ್ಬರು ಅಂಡರ್ವೇರ್ ತೋರಿಸ್ಕೊಂಡು ಕುಂತಿದ್ರು. ಅಲ್ಲಿ ಮುಂದೆ ಸೆಕ್ಯೂರಿಟಿ ಅವರು ಊಟ ಮಾಡ್ತಾರದು ಅಪೋಸಿಟ್ ಡೈರೆಕ್ಷನಲ್ಲಿ, ಅದಕ್ಕೋಸ್ಕರ ಎಷ್ಟು ಜಾಗ ಖಾಲಿ ಬಿಟ್ಟಿರೋದು. ಅಲ್ಲಿ ಮಲಗಿದ್ದಾನಲ್ಲ ಅವ್ನು ಸುರೇಶ್ ಅವರ ದೋಸ್ತಿ, ಅವ್ರ ಮನೆಗೆ ಗೃಹಪ್ರವೇಶಕ್ಕೆ ಹೋಗಿದ್ದ, ನಾನೇ ನೋಡಿದ್ದೆ, ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ. ಈ ತಟ್ಟಲ್ಲಿರೋದು ಈರುಳ್ಳಿ ಸಿಪ್ಪೆಗಳು. ಈರುಳ್ಳಿ ಸಿಪ್ಪೆ ಹಾಕ್ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಮಲಗಿದ್ದಾರೆ ನೋಡಿ, ಅಲ್ಲಿ ಇನ್ನೂ ಒಬ್ಬ ಮಲಗಿದ, ಇದು ಖಾಲಿಯಾದ. ಸ್ಟೋರಿ ಏನು ಅಂದರೆ, ನಾನೀಗ ಮುಂಚೆನೇ ಒಂದ್ಸಲ ಹೇಳಿದ್ದೆ, ಈ ಕೂಲಿ ಕಾರ್ಮಿಕರು ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ ಹಾಸ್ಪಿಟ್ಲ್ ಮುಂಭಾಗ, ಸೊ ಅವ್ರುಗಳು ಈರುಳ್ಳಿ ಬಿಡ್ಸೋ ಕೆಲಸ ಇದ್ದರೆ ಹೇಳು, 1000 ರೂಪಾಯಿ ಈರುಳ್ಳಿ ಬಿಡ್ಸೋ ಕೆಲಸ ಇದ್ದರೆ ಹೇಳು, ಮಾಡ್ತೀನಿ, ಕುಯ್ಯೋಕ್ಕೆ ಕೆಲಸ ಹೇಳ್ಬೇಡ, ಈರುಳ್ಳಿ ಕುಯ್ಯೋಕ್ಕೆ ಕೆಲಸ ಬೇಡ, ಕಣ್ಣಲ್ಲಿ ನೀರು ಬರ್ತದೆ ಅಂತ ಕತೆ ಹೇಳ್ತಾರೆ. ಅದು 1000 ರೂಪಾಯಿಗೆ ಸಂಬಳ ಕೊಟ್ಟರೆ ಮಾತ್ರ ಬಂದು ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡ್ತಾರೆ ಅಂತ ಹೇಳಿದ್ದೆ. ಅದಕ್ಕೆ ರಿಲೇಟೆಡ್ ಇದು. ಅಂದರೆ ಇವರು ಅವ್ರಿಗಿಂತನೂ ದೊಡ್ಡ ಸೋಂಬೇರಿಗಳು ಅಂತ ಅವರೇ ಪ್ರೂವ್ ಮಾಡ್ಕೊತಿದ್ದಾರೆ. ಅಂದರೆ ಈ 1000 ರೂಪಾಯಿ ಕೊಟ್ಟರು ನಾನು ಈರುಳ್ಳಿ ಸಿಪ್ಪೆನೂ ಬಿಡಿಸೋದಿಲ್ಲ ಅಂತ ಇವರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ. ನಂಜನಗೂಡಲ್ಲಿ 3 ಹೊತ್ತು ಊಟ ಆಯಿತು.
ಇಲ್ಲಿ ಹೋಮ್ಲೆಸ್ಗಳ ಕೂಡ ತಡೆಯೋಕ್ಕಾಗಲ್ಲ. ತಿನ್ನು ಬಂದು ಮನಿಕೋ, ಇಲ್ಲೇ ಜಾಗ ಐತೆ, ಹುಚ್ಚುಗಳು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದುಬಿಟ್ಟು ಸೊ ಮತ್ತೋಗಿ ತಿನ್ನು ಅಷ್ಟೆ. ಬಂದು ಮಲಿಕೋ, ತಿನ್ನು ಮಲಿಕೋ, ಬೆಳಗ್ಗೆ ಎದ್ದು ಹುಚ್ಚಿಬಿಡು ಅಷ್ಟೆ. EJ3914 ಗಾಡಿ ಆ್ಯಕ್ಚುಲಿ ಇದು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೊಟ್ಟೋದ್ರು. ಅವ್ರ ಸಮಸ್ಯೆ ಏನು ಅಂದರೆ ಈ ಕುಂಟ್ರು ಹಿಡ್ಕೊಂಡು ಹೋಗ್ತಾರಲ್ಲ, ವಾಕ್ ಚೇರ್, ವೀಲ್ ಚೇರ್ ಅಲ್ಲ, ವಾಕಿಂಗ್ ಮಾಡೋದಕ್ಕೆ ವಾಕ್ ಚೇರ್ ಥರ ಇರುತ್ತೆ, 4 ಚೌಕಾಕಾರದಲ್ಲಿ ಇರುತ್ತೆ, ಸ್ಕ್ವೇರ್ ಆಗಿರುತ್ತೆ ಅದು. ಸೊ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಮುಂದ್ಗಡೆ ಇಟ್ಕೊಂಡಿದ್ದ, ಹಿಂದ್ಗಡೆ ಕೂತಿದ್ನಲ್ಲ, ಇಬ್ಬರು ಗಾಡೀಲಿ ಇಬ್ಬರು ಬೈಕಲ್ಲಿ ಇಬ್ಬರು ಹೋದರು. ಹಿಂದ್ಗಡೆ ಕೂತಿದ್ದವ್ರನ್ನು ಹುಡುಗರು ನಡೆಯೋಕೆ ಹಿಡ್ಕೊ ಹೋಗ್ತಾರಲ್ಲ, ಸ್ಪೆಷಲಿ ಮುದುಕರು ವಯಸ್ಸಾದವ್ರು ಹಿಡ್ಕೊಳ್ತಾರೆ ಅದನ್ನು. ಸೊ ಆ ಥರದ್ದು ಲಕ್ಷ್ಮಮ್ಮ ಅವ್ರ ಹತ್ರ ಇತ್ತು, ಅದು ಬಂದೂರಲ್ಲಿ ಇದಾಗ ಕವರ್ ಮಾಡಿದೆ. ಸೊ ಅದು ಅವನು ಫಾಸ್ಟಾಗಿ ಹೋಗ್ತಾನೆ, ಅದು ಸಡನ್ನಾಗಿ ತಿರುಗಿ ನೋಡಲಿಲ್ಲ ಅಂದರೆ ಮೊಳ್ಸಂದಿಗೆ ಹೊಡ್ಕೊಂಡು ಹೋಗ್ತಾಯಿತ್ತು. ಲಿಫ್ಟ್ ಕೆಳಗಾಗ್ಬಿಟ್ಟು ಈಗ ತಿರುಗಿದ ತಕ್ಷಣ ಚೆಕ್ ಅಂತ ಕೈ ಹತ್ರನೇ ಇತ್ತು, ಹಿಂಗೆ ಹೇಳ್ಕೊಂಡೆ, ಕೈ ಇಲ್ಲ ಅಂದರೆ ಹೊಡ್ಕೊಂಡು ಹೋಗ್ತಾಯಿತ್ತು. ಫಾಸ್ಟಾಗಿದೆ ಸಿಕ್ಕಾಪಟ್ಟೆ. HK 4288 ಗಾಡಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವೆಹಿಕಲ್ ಮಿಸ್ ಆದವರು. ನಾನು ಅವಾಗಲೇ ರನ್ ಮಾಡ್ಕೊಂಡು ಬರ್ಬೇಕಿತ್ತು ಕ್ಯಾಮ್ರಾ. ಈ ಸ್ಪೆಷಲಿ ಇದು ಮಾರಾಟ ಮಾಡ್ತೀವಲ್ಲ, ಈ ಲ್ಯಾಡರ್ಸ್ ಎಲ್ಲ ಮಾರಾಟ ಮಾಡ್ತಾರಲ್ಲ, ಅದು ಲಾಡರ್ ಅಂದರೆ ಲಕ್ಷ್ಮಮ್ಮ. ಅಲ್ಲಿ ಆ್ಯಕ್ಚುಲಿ ಮುಂದ್ಗಡೆ ಒಂದು 2 ವೆಹಿಕಲ್ ಹೋಯ್ದು, ಯಾವುದು ಮಹೇಂದ್ರ ಟರ್ಬೋ, ಯಾವುದು ಇದಿದೆಯಲ್ಲ ಮಹೇಂದ್ರ ಪಿಕಪ್ ಇದೆಯಲ್ಲ, ಪಿಕಪ್ ಟ್ರಕ್ಗಳು, ಅಂದರೆ ಬೊಲೋರೋನ ಪಿಕಪ್ ಮಾಡಿದಾರಲ್ಲ, ಬೊಲೋರೋ ಪಿಕಪ್ ಇದೆಯಲ್ಲ, ಆ ಥರ ಗಾಡಿಗಳು ಎರಡೂ ಅದೇನೆ. ಒಂದಿನ ಒಂದು ಎಳ್ಕೊಂಡು ಹೋಗ್ತಾಯಿತ್ತು, ಒಂದು ಕೆಟ್ಟೋಗಿತ್ತು, ಅದನ್ನು ಎಳ್ಕೊಂಡು ಹೋಗ್ತಾಯಿತ್ತು. HK 934 ಇದು ಒಬ್ರನ್ನೊಬ್ರು ಎಳ್ಕೊಂಡು ಹೋಗ್ತಾಯಿದ್ರು. ಒಂದು ಗಾಡಿನ ಇನ್ನೊಂದು ಗಾಡಿ ಎಳ್ಕೊಂಡು ಹೋಗ್ತಾಯಿತ್ತು. ಅದರಲ್ಲಿ ಬ್ರದರ್ ಅಂತ ಬರ್ದಿತ್ತು, ಒಂದರಲ್ಲಿ ಹೇಳ್ಕೊಂಡು ಹೋಗ್ತಿದ್ದೀನಲ್ಲ, ಅದು ಬ್ರದರ್ ಅಂತ ಇತ್ತು. JB 9726 ಗಾಡಿ ಅದು. ಒಬ್ಬನ ಹೇಳ್ಕೊಂಡು ಹೋಗ್ತಾರೆ, ಬ್ರದರ್ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಸ್ಟೋರಿ ಏನಂದರೆ, ಬ್ರದರ್ಸ್ ಕರ್ಕೊಂಡು ಹೋಗ್ತಾರೆ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಚೆಕ್ ಮಾಡ್ತೀವಿ. AC13 ಅದು JQ 3398 ಗಾಡಿ ಅದು. ಹೆಸರು ದರ್ಬಾರು ಇದು. KA 7801 ಹೌದು 7801 ಹೆಸರಾದಳು ಅದು. ಆರ್ಗನೈಸ್ಡ್ HK 0707 ಅದು ಆ್ಯಕ್ಚುಲಿ ಸುಮಾರು ಸರಿ ಓದಿದ್ದೀನಿ ಆ ಗಾಡಿ ನಂಬರು. HX HKನೂ ಸರಿಯಾಗಿ ಕಾಣ್ತಿಲ್ಲ ಗುರು. ಮುಂದೆ HK ಥರ ಇತ್ತು, ಇದ್ದೇ HX ಥರ ಇದೆ. ಆರ್ಗನೈಸ್ಡ್ EV 3497 ಅದೇನಕ್ಕದು ಯೂಟರ್ನ ಆಳುಗಳೆಲ್ಲ ತೋರಿಸ್ತಾ ಇರೋದು ಅಂದರೆ, ಸುರೇಶನ ಮನೆಗೆ ಹೋಗಿ ಸಹಾಯ ಕೇಳೋದ, ಸುರೇಶನ ಮನೆಗೆ ಹೋಗಿ ಸುರೇಶನ ಮಕ್ಕಳ ಹತ್ರ ಸಹಾಯ ಕೇಳೋದು ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅದೇ ಅಲ್ಲಿನ ಹೇಳಿದ್ದು ಬ್ರದರ್ಸ್ ಅಂತ ಹೇಳಿದ್ದು. ಇನ್ನೊಂದೇನೆಂದರೆ, ಇವತ್ತು ನನಗೆ ಬಾಳೆಹಣ್ಣು ಸಿಕ್ಕಿದೆಯಲ್ಲ, ಬಾಳೆಹಣ್ಣು ದೇವಸ್ಥಾನದ ಹತ್ರ, ಅದೆಲ್ಲ ಸಿಕ್ಕಾಬಿಟ್ಟೆ ಸಣ್ಣದು, ಅದೆಲ್ಲ ಸಿಕ್ಕಾಪಟ್ಟೆ ಸಣ್ಣದು ಬಾಳೆಹಣ್ಣುಗಳು. ಬರೀ ಒಂದು ಬೆಟ್ಟಿಗೆ ಹತ್ರ ಇತ್ತು ಬಾಳೆಹಣ್ಣುಗಳು. ಸೊ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸ್ಟಾರ್ಟ್ ಆಗಿದ್ದು ಅದು ಸಮಸ್ಯೆ, ಸಣ್ಣ ಬಾಳೆಹಣ್ಣು. ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪೂಜಾರಿ 5:15 ಕಾಣಿಸ್ಕೊಂಡ. ಮತ್ತು ಎದ್ದು ಕೂಡಲೇ ಮುಂದೆ ದರ್ಶನ ಕೊಟ್ಟಿದ್ದು ಯಾರೋ ಒಬ್ಬ ಯೋಗ ಮಾಡ್ತಾನಲ್ಲ, ಯೋಗ ಬರದೇ ಇರೋ ಯೋಗಾಸನ, ನಾಲ್ಕಲ್ಲ ನಡೀತಾನಲ್ಲ, ತಿಗಲ್ಲ ತೋರಿಸ್ಕೊಂಡು ವರ್ಕೌಟ್ ಮಾಡ್ತಾನಲ್ಲ. ಸೊ ಅವನು ಯಾರೋ ಹುಡುಗನ ಕರ್ಕೊಬಂದಿದ್ನಲ್ಲ, ಚಿಕ್ಕ ಹುಡುಗನ. ಸೊ ಅದೇ ರಿಲೇಟೆಡ್ ಹೇಳಿಲ್ವಾ ಅವಾಗಲೇ ಬೆಳಗ್ಗೆ. ಇವತ್ತೆಲ್ಲ ಸಮರ್ಥ ಸಿದ್ದುದು ಬಾಲಂಗೋಚಿಗಳು ಸಿಕ್ಕಾಪಟ್ಟೆ ಜನ ಕಾಣಿಸ್ತಾ ಇದ್ದಾರೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಸೊ ಅದೇ ರಿಲೇಟೆಡ್ ಅದ್ರ ಹುಡುಗ ಅನ್ನಿಸ್ಕೊಳ್ಳೋ ಮಗ. ಸೊ ಅದೇ ಅವ್ರು ಆ್ಯಟಿಟ್ಯೂಡ್ ಅಂದರೆ, ಬಾಳೆಹಣ್ಣು ಇಲ್ಲಿ ದೇವಸ್ಥಾನದ ಹತ್ರ ಬಾಳೆಹಣ್ಣು ಮಾರಾಟ ಮಾಡ್ತಾರಲ್ಲ, ಅವರು ಸಣ್ಣ ಬಾಳೆಹಣ್ಣು ಮಾರಾಟ ಮಾಡಿದ್ದಾರೆ. ಸಣ್ಣ ಬಾಳೆಹಣ್ಣಿರೋ ಗೊನೆ ತಂದು ಇಟ್ಕೊಂಡಿರ್ತಾರೆ. ಹೀಗಾಗಿ ಎಲ್ರಿಗೂ ಸಣ್ಣ ಬಾಳೆಹಣ್ಣೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸಣ್ಣ ಬಾಳೆಹಣ್ಣು ಎಲ್ಲರೂ ಪೂಜೆಗೆ ಇಟ್ಟಿದ್ದಾರೆ. ನನಗೂ ಸಣ್ಣ ಬಾಳೆಹಣ್ಣೆ ಸಿಕ್ಕಿದೆ ಅಷ್ಟೇ. ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಸುರೇಶನ ಹತ್ರ ಹೋಗುವಂತ. ಆ ಸಿದ್ದು ಸಮರ್ಥ ಇಬ್ಬರು ಇದ್ದಾರಲ್ಲ, ಸೊ ಸುರೇಶನ್ಗೆ 2 ಮಕ್ಕಳು. ಸೊ ಅದೇ ಥರ ಪ್ರಕಾಶ್ಗೆ 2 ಮಕ್ಕಳು, ಪ್ರಕಾಶ್ ಮಾವಂಗೆ, ಈವನ್ ಪ್ರಕಾಶ್ಗೆ 2 ಮಕ್ಕಳು. ಸೊ ಎಲ್ಲ ಈ ಥರ ಇಬ್ಬಿಬ್ಬರು ಇದ್ದಾರಲ್ಲ, ಅದ್ರದ್ದು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಇದು ಲೋಡಿಂಗ್ ಅನ್ಲೋಡಿಂಗ್ ಆಗೋ ಜಾಗ, ಅದರದ್ದು ಆರ್ಗನೈಸ್ಡ್.
ಹೋಗೋಕೆ ಎಲ್ಲಿ ಜಾಗ ಇಲ್ಲ, ಎಕ್ಸಿಟ್ ಆಗೋದೇ ಬೆಟರ್. ಹೋಗೇ ಬಿಡ್ತೀನಿ, ಇಷ್ಟು ದೂರ ತಾನೆ ಧೂಳೆಲ್ಲ ಇದ್ದಿದ್ದೆ. ಪ್ರಕಾಶ್ ಬಳ್ಳಗೋಚಿಯಲ್ಲಿ ನಿಂತ್ಕೊಂಡಿರೋ ಭಗವತಿ ಲಾರಿ ಹತ್ರ K129960 ಹತ್ರ. ಹೌದಾ, ಏನು ಕವರ್ ಆಗಿದೆ ಸುಳ ಮಗ. ಹೇಳಿಲ್ವಾ ಇದೆಲ್ಲ ಆರ್ಗನೈಸ್ಡ್ ಅಂತ, ಬೇಕಂತ. ಅಫ್ಕೋರ್ಸ್ ಲೋಡಿಂಗ್ ಆಗೋ ಜಾಗದಲ್ಲಿ ಇದೆಲ್ಲ ಕಾಮನ್, ಆದರೆ ಇದು ಬೇಕಂತ ಮಾಡ್ತಿರೋದು. ಸಿಮೆಂಟ್ ಅದನ್ನು ಕೂಡ ಅವ್ರು ಯಾಕೆ ಉಗಿಯೋದು ಅಂದರೆ ಬೈತೀವಿ ಅಂತ ಅರ್ಥ ಆಗುತ್ತೆ, ಜೊತೆಗೆ ನಾವು ಅಪೋಸಿಷನ್ ಪಾರ್ಟಿ ಅನ್ನೋದಕ್ಕೂ ಅರ್ಥ ಆಗುತ್ತೆ. ಅಪೋಸಿಷನ್ ಪಾರ್ಟಿ ಅಂದರೆ ಉಮಾಪತಿಗೋಸ್ಕರ ಉಗಿಯೋದು, ಪುಟ್ಸಾಬಿ ಅವ್ರಿಗೋಸ್ಕರ ಉಗಿಯೋದು. ಏನು ಬೈತಾರೆ ಇವರು ಅಂದರೆ, ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನು ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡ್ತೀನಿ, ದಸರಾ ಧೂಳು ಸಿಮೆಂಟ್ದು ಅಂತ. ಸೊ ಅವ್ರು ಏನು ಹೇಳ್ತಾರೆ ಗೊತ್ತಾ ರಿಪ್ಲೈ, ಸಿಮೆಂಟ್ ಅನ್ಲೋಡಿಂಗ್ ಮಾಡೋ ಜಾಗದಲ್ಲಿ ಸಿಮೆಂಟ್ ಬರ್ದೇ ಲೌಡ ಬರ್ತದ ಅಂತ ಕೇಳ್ತಾರೆ. ಸಿಮೆಂಟ್ ಅನ್ಲೋಡಿಂಗ್ ಇದು ಅನ್ಲೋಡಿಂಗ್ ಮಾಡೋ ಜಾಗದಲ್ಲಿ ಸಿಮೆಂಟ್ ಧೂಳು ಬರ್ದೆ ಏನೋ ಲೌಡ ಬರ್ತದ ಅಂತ ಕೇಳ್ತಾರೆ. ಆಮೇಲೆ ಟಿಕೆಟ್ ತಗೊಂಡು ಓಡಾಡ್ತಿದ್ದೆ ಫಸ್ಟು, ಮೊದಲು ಟಿಕೆಟ್ ತೊಗೊಂಡು ಓಡಾಡೋದು ಕಲ್ತ್ಕೊ, ಆಮೇಲೆ ಮಾತಾಡೋ ಅಂತಾರೆ. ಸೊ ಹಿಂಗೆ ಬೈತೀವಿ ಅಂತ. ಅಯ್ಯೋ ಭಯ ಶಿವನೇ, ನಾಲ್ಗೆಗೆ ಸಿಮೆಂಟ್ ಸಿಗ್ತೈತೆ ಗುರು. ಪೊಲೀಸರು ಆಗ್ಲಕ್ಕೆ ಆ ಕಡೆ ನಿಂತ್ಬಿಟ್ಟಾರೆ ಗುರು. ಅದು ವಾಟರ್ ಬಾಟ್ಲ್ ಹತ್ರನೇ, ವಾಟರ್ ಟ್ಯಾಂಕ್ ಇದೆಯಲ್ಲ ಅಲ್ಲೇ ನಿಂತವ್ರೆ ಪೊಲೀಸರು. ನೀರು ಹಿಡ್ಕೋಬೇಕು ನಾನು, ಅದಕ್ಕೋಸ್ಕರ ಅಲ್ಲಿ ನಿಂತಿರೋದು. ಅವ್ರ ಮುಖ ತೋರಿಸ್ದೆ ಹೋಗಲ್ಲ ಅವರು ಪೊಲೀಸರು. ಇಲ್ಲಿ ನೀರಿಲ್ಲ, ಇಲ್ಲಿ ವ್ಯವಸ್ಥೆ ಇದು ಹೊಸದಿದು ಕರೆಕ್ಷನ್ ಕೊಟ್ಟವ್ರೆ, ಆದರೆ ನೀರಿಲ್ಲ. ಇದು ನೀರಿಲ್ಲ. ಇಲ್ಲಿ ಹೊಸದ್ರಲ್ಲಿ ನೀರಿಲ್ಲ, ಹಳೇದ್ರಲ್ಲಿ ನೀರು ಇರುತ್ತೆ, ಇದರಲ್ಲಿ ಹಿಡ್ಕೋಬೇಕು. ಹೋಗಿರೋದು ಅದೇ ಸಣ್ಣ ಬಾಳೆಹಣ್ಣು ಕತೆ. ದುರ್ಗಾ ಪರಮೇಶ್ವರ ದೇವಸ್ಥಾನದವರು ಮತ್ತು ಶ್ರುತಾ ಬಾಳೆಹಣ್ಣು ಫ್ರೂಟಿ ಅವ್ರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ವಿರುದ್ಧ ಕಟ್ಕೊಂಡಿದ್ದೀನಲ್ಲ, ಅದಕ್ಕೆ ಸಣ್ಣ ಬಾಳೆಹಣ್ಣು. ಇನ್ನೂ ಸಣ್ಣದಿದೆ ಕೆಳಗಡೆ ಇದೆಲ್ಲ, ಇನ್ನೂ ಸಣ್ಣದಿದೆ. ಇಲ್ಲ ಕೂತಿದ್ದೀನಿ. ಇಲ್ಲಿ ಬೇತೂರು ಆಟಕ್ಕೆ ಒಂದು ಸಾಕ್ಷಿ ತೋರಿಸ್ತೀನಿ. ಕಾಲಿನ ಇಲ್ಲಿದ್ದಲ್ವಾ ಖಾಲಿ, ಈ ಕಡೆ ಖಾಲಿ, ಅಲ್ಲಿ ಖಾಲಿ. ಎಷ್ಟು ಖಾಲಿ ಐತೆ, ಬಂದು ಹಿಂದೆ ಕುತ್ಕೊಂಡು ಬಗಳ್ತಾವನ್ನ ಆಯ್ತಾರ ಅಂತ. ಬೇತೂರಿ ನನ್ನ ಮಕ್ಕಳು ಇರ್ಬೇಕು ಲೆಕ್ಕ ಆಗ್ತಿರಲ್ಲ. ಆ್ಯಟಿಟ್ಯೂಡ್ ಬಳಸಿರೋ ಶೂಸ್ಗಳು ಆದರೂ ಎಲ್ಲ ಚೆನ್ನಾಗಿದೆ. ಕಂಪ್ನಿ ಶೂಸ್ಗಳು ಎಲ್ಲ ಇವಾಗ ಗುಡ್ ಕಂಡೀಷನಲ್ಲಿ ಐತೆ ಹೇಳ್ಬೇಕಂದ್ರೆ. ಅದು ಯಾವ ಪುಣ್ಯಾತ್ಮ ಇಟ್ಟೋದನ್ನ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಇಟ್ಟಿರೋದು ಆ್ಯಟಿಟ್ಯೂಡ್ಗೆ. ಈಗ ಇನ್ನೊಂದು ವಿಷಯ ಏನಂದರೆ, ಅಶೋಕಪುರಂ ರೈಲ್ವೆ ಸ್ಟೇಷನ್ ಇದು. ಅಶೋಕಪುರಂ ಅರ್ಜುನ್ ಸರ್ಜಾ. ಸೊ ಅಶೋಕ ಸರ್ಜಾ ಅಂತ ಅವ್ರ ಹೆಸರು ಫಸ್ಟು, ಅಶೋಕ ಸರ್ಜಾ ಅಂತಲೇ ಅವ್ರ ಹೆಸರು ಫಸ್ಟು. ಅಶೋಕಪುರಂ ರೈಲ್ವೆ ಸ್ಟೇಷನಲ್ಲಿ ಕಾಲು ಹಿಡಿದಿದ್ದಂಗೆ ಟ್ರಿಡಿಂಗ್ ಅಂತ ಫೋನ್ ಬಂತು. ರಿಸೀವ್ ಮಾಡಿದ ತಕ್ಷಣ ಸರ್ ನಿಮ್ಮ ಡೆಬಿಟ್ ಕಾರ್ಡು ಅಂತ ರಿಲೀಸ್ ಮಾಡಿದ್ರು. ಅಂದರೆ ವಯಸ್ಸದೇ ಒಂದೇ ಭಾಗ್ಯ. ನಾನು ಆ್ಯಕ್ಚುಲಿ ಡೆಬಿಟ್ ಕಾರ್ಡ್ ಬರ್ತದೆ ಅಂತ ಕನಸು ಕಂಡಿರಲಿಲ್ಲ. ಡೆಬಿಟ್ ಕಾರ್ಡೇನೋ ರಿನ್ಯೂ ಮಾಡಿದಾರಂತೆ. ಸೊ ಹೀಗಾಗಿ ರಿನ್ಯೂ ಮಾಡಿದ ಡೆಬಿಟ್ ಕಾರ್ಡನ್ನ ಅದು ಪುಕ್ಸಟ್ಟೆಯಾಗಿ ಕೊಟ್ಟಿದ್ದಾರೆ. ಸೊ ಈಗ ಡೆಲಿವರಿ ಆಗಿದೆ. ಅದು ಹೋಗಿ ಊಟ ಮಾಡಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ತಿದ್ದೀನಿ. ಮಹಾಲಕ್ಷ್ಮಿ ಸ್ವೀಟ್ಸಿಂದ ಬಂದು
ಡೆಬಿಟ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ತೀರಿ. ಸೊ ನಾನು ಅದೃಷ್ಟದ ಬಾಗಿಲು ತೆಗೀತು ಅನ್ನೋದಕ್ಕೆ ಇದು ಮುನ್ಸೂಚನೆ. ಅದೃಷ್ಟದ ಬಾಗಿಲು ಅನ್ನೋದಕ್ಕಿಂತ ನನ್ನ ವನವಾಸ ಮುಗಿಯುತ್ತಾ ಇದೆ, ಡೋರ್ ಮುಂದೆ ಕಾಣ್ತಾ ಇದೆ ಅನ್ನೋದಕ್ಕೆ ಮುನ್ಸೂಚನೆ. ನನ್ನ ಪ್ರಕಾರ ಮೇ ತಿಂಗಳು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಅಂದರೆ ಅವಮಾನ ಎದುರಿಸ್ಬೇಕಾಗಿ ಬರುತ್ತೆ. ಅಂದರೆ ಜನ ಆಡ್ಕೊಳ್ಳೋಂಥ ಜನಗಳು, ಕಾಲಿಳಿಯೋಂಥ ಜನಗಳು, ಅವರೆಲ್ಲರೂ ಅವರ ಬಾಹುಬಲಗಳನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತಾರೆ. ಒಂದು ಸ್ವಲ್ಪ ಕಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಜೂನ್ ತಿಂಗಳಲ್ಲಿ ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಸೊ ಅಂದರೆ ರೆಬಲ್ ಅನ್ನೋದಕ್ಕಿಂತ ಶಾಂತಿ ಸ್ಥಾಪನೆ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಏನು ಹೇಳೋದು, ಉತ್ತರ ರಿಪ್ಲೈ ಮಾಡುವಂಥ ತಿಂಗಳಾಗಿರುತ್ತೆ. ಸೊ ನೋಡೋದ ನನ್ನ ಇದೇ ಸ್ಟ್ರೀಮ್ ಲೈನ್ ಹೋದ್ರೆ ನನ್ನ ಪ್ರಕಾರ ಅಕ್ಟೋಬರಲ್ಲೇ ನಾನು ನೆಗೆಟಿವ್ ಮನೆ ಕಟ್ಟಿ ಪ್ರಾಜೆಕ್ಟ್ ಪ್ಲ್ಯಾನ್ ಮುಗಿಸಿ ಎಲ್ಲ ಕೆಲಸ ಮುಗಿದೋಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಚುಟ್ಕಿ ಹೊಡೆಲ್ಲ ಚೆಕ್ ಅಂತ ಮುಗಿದೋಗುತ್ತೆ ಅಂದ್ಕೊಳ್ತೀನಿ. ನೋಡಬೇಕು. ಮುಂದಿನ ವರ್ಷ ಕೋಟ್ಯಾಧಿಪತಿ ಆಗಿರೋ ಎಲ್ಲ ಸಾಧ್ಯತೆ ಇರ್ತದೆ. ಅದು ಸಣ್ಣ ಪುಟ್ಟ ಕೋಟ್ಯಾಧಿಪತಿ ಎಲ್ಲ 20 ಕೋಟಿಗಟ್ಟಲೆ ಕಾಸು ಬರೋ ಸಾಧ್ಯತೆ ಇರುತ್ತೆ 2027ಗೆ. 2026ಗೆ ಬರುತ್ತೆ. ಆದರೆ ಎಲ್ಲ ಸೆಟ್ಲಾಗಿ ವೆಲ್ ಸೆಟಲ್ಡ್ ಸಾಲ ಗಿಲ್ಲ ಏನೂ ಇಲ್ಲದೆ ಕೋಟಿಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಆರಾಮಾಗವನೇ ಒಬ್ಬ ವ್ಯಕ್ತಿ ಅಂತ ಹೇಳೋಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ 14 ವರ್ಷ ಕಷ್ಟಪಟ್ಟು ಅಲ್ಲಿ ಬೀದಿ ಎಲ್ಲ ಸುತ್ತಿ ಅಲ್ಲಿ ಇಲ್ಲಿ ಎಲ್ಲ ಕ್ಯೂ ನಿಂತ್ಕೊಂಡು ಊಟ ಮಾಡಿ ಪಟ್ಟಿ ಚಡ್ಡಿ ಬನ್ನಿನೆಲ್ಲ ಓಡಾಡಿ, ಕಾಲಲ್ಲಿ ಇಲ್ಲದೆ ಬರೀ ಕಾಲಲ್ಲಿ ಚಪ್ಪಲೆಲ್ಲ ಓಡಾಡಿ, ಆಳು ಮೂಳೆ ಎಲ್ಲ ಅವ್ರ ಕಿರ್ಕೆಯಲ್ಲಿ ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಹೊಡೆದವ್ರ ಕೈಲಿ ಹೊಡೆಸ್ಕೊಂಡು ಇದೆಲ್ಲ ಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಆದರೆ ಎಲ್ಲನೂ ತಿರುಗಿಸ್ಕೊಡ್ತೀನಿ, ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ. ನೋಡಿದೆ ಆ್ಯಕ್ಚುಲಿ ನನಗೆ ಮಹಾಲಕ್ಷ್ಮಿ ಸಿಡಿಸ್ಕೋಕೋ ಪ್ಲ್ಯಾನೇ ಇರಲಿಲ್ಲ. ಯಾಕಂದ್ರೆ ನಂಜನಗೂಡಿಗೆ ನಾನು ಟ್ರೈನಲ್ಲಿ ಕೂತ್ಕೊಂಡಿದ್ದಾಗ ನಾನು 6th ಸೆನ್ಸ್ನ ಜಾಸ್ತಿ ನಂಬ್ತೀನಿ. ನನ್ನ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳ್ತೀನಿ. ಯಾಕಂದ್ರೆ ನನ್ನ ಮನಸ್ಸು ನಂಜನಗೂಡು ಕಡೆಗೆ ಮತ್ತೆ ಹೋಗೋದು ಬೇಡ ಅಂತ ಹೇಳ್ತು. ಸೊ ಏನು ಮಾಡೋದು, ಎಲ್ಲಿ ಇಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅಶೋಕಪುರಮಲ್ಲಿ ಇಳ್ಕೊಂಡು ಊಟ ಮಾಡ್ಕೋಣ ಅಂತ ಅಂದ್ಕೊಂಡೆ. ಸೊ ಅಶೋಕಪುರಮಲ್ಲಿ ಇಳ್ಕೊಂಡೆ ಆ್ಯಸ್ ಐ ಪ್ಲ್ಯಾಂಡ್. ಅದು ಇಳ್ಕೊಂಡು ತಕ್ಷಣ ಟ್ರೆಂಡ್ ಅಂತ ಫೋನ್ ಕಾಲ್ ಬಂತು. ಸೊ ಆ ಕಡೆ ಡೆಬಿಟ್ ಕಾರ್ಡ್ ಹೋಗ್ಬೇಕು ಲೆಕ್ಕ. ಆದರೆ ಸುಮ್ಮನೆ ಇಲ್ಲಿ ಬಂದಿದ್ದೀನಿ, ಚೆನ್ನಾಗಿ ಕತ್ತರಿಸ್ಬಿಡೋಗಲ್ಲ, ಸಾಧ್ಯ ಎಷ್ಟಾಯ್ತದೆ ಅಷ್ಟು ತಿನ್ಕೊಂಡು ಹೋಗೋದ. ಅಲ್ಲೇನೋ ಕಿರಿಕ್ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಕಿರಿಕ್ ಅಂದರೆ ಊಟ ಎಲ್ಲ ಸಾಂಬಾರು ಅನ್ನ ಸಾಂಬಾರೆಲ್ಲ ಬಟ್ಟೆ ಮೇಲೆ ಚೆಲ್ತಾರೆ, ಹಂಗೆ ಅಂತ ನಾನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರೆ ವಾಟ್ ಎವರ್ ಏನಾದರೂ ಆಗಿರಲಿ, ಅದು ಆ ಕಡೆಗಿರಲಿ. ಇನ್ನೊಂದೇನೆಂದರೆ ಅಲ್ಲಿ ಶೂಸ್ ಎಲ್ಲ ಬಿಸಾಕಿರೋದು ನೋಡಿದ್ರೆ ನಾನು ಇಲ್ಲಿ ಬರ್ತಾನೆ ಅನ್ನೋದು ಏಲಿಯನ್ಸ್ಗಳಿಗೆ ಇದಾಗಿರುತ್ತೆ. ಏನು ಹೇಳೋದು, ಗೊತ್ತಿರುತ್ತೆ, ಕರೆಕ್ಟ್ 100% ಗೊತ್ತಿದ್ದೆ ಶೆಡ್ಯೂಲ್ ಮಾಡಿರೋದು ಅದು. ಯಾಕೆಂದರೆ ಡೆಬಿಟ್ ಕಾರ್ಡು ಕರೆಕ್ಟಾಗಿ ಇಲ್ಲಿ ಬಂದ ತಕ್ಷಣಲ್ಲೇ ಕೊಟ್ರಲ್ಲ. ಸೊ ಡೆಬಿಟ್ ಕಾರ್ಡ್ ಕೊಟ್ಟಮೇಲೆ ನಾನು ಈಸ್ಕೊಳ್ಳೋಕ್ಕೆ ಇದೇ ಸ್ಟಾಪಲ್ಲಿ ಇಳಿಬೇಕು. ಯಾಕಂದರೆ ಈ ಕಡೆ ರೋಡಲ್ಲಿ ಹೋಗಿ ಸ್ವಲ್ಪ ಮೇಲಕ್ಕೆ ಅಥವಾ ಹಿಂಗೋಗಿ ಸ್ವಲ್ಪ ಹಿಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಎಡಬಡ ಹೋದರೆ ವಿನಯ್ ಮನೆ ಸಿಗೋದು, ಅಲ್ಲೇ ಡೆಬಿಟ್ ಕಾರ್ಡ್ ಇರೋದು. ಸೊ ನಾಟ್ ಬ್ಯಾಡ್. ಮುಂದಿನ ಹಂತ ಆರಂಭ. ಮುನ್ಸೂಚನೆ ಸಿಕ್ತು. ಸಾನಿಯಾ ನಲ್ವತ್ತೊಂದು A8168 ಗಾಡಿ ಅಲ್ಲಿ ವ್ಯಾಗನೋರ್ ಹೋಗ್ತಿದ್ದಲ್ಲ, ವಿಂಗರ್, ಟಾಟಾ ವಿಂಗರ್. ಸುಳವಾಗ ಸ್ಲೋ ಮೋಷನ್లో ಹೋಗ್ತಾನೆ, ಎಕ್ಸಲೇಟರ್ ರೈಸ್ ಮಾಡಿ ಸಿಕ್ಕಾಬಿಟ್ಟು ಹೋಗೇ ಬಿಟ್ಬಿಡೋದು ಬಡ್ಡಿ ಮಗಂಥದ್ದು. ಇನ್ನೊಂದು ಮುನ್ಸೂಚನೆ ಸಿಕ್ಕಿದೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಸ್ಟರ್ಲಿಂಗ್ ಹುಡಿಕೊಂಡು ಹೋಗ್ತಿದ್ದಾನೆ. ಸೊ ನಮಗೆ ಫಿಲಮ್ ಇಂಡಸ್ಟ್ರಿ ಡೋರ್ ಓಪನ್ ಆಯಿತು ಅಂತ ಅರ್ಥ. ಡೆಬಿಟ್ ಕಾರ್ಡ್ ಸಿಕ್ತು ಇವಾಗ. ಸೊ ಫಿಲಮ್ ಇಂಡಸ್ಟ್ರಿ ಡೋರ್ ಓಪನ್ ಆಗಿದೆ ಅಂತ ಗ್ರೀನ್ ಕೇಬಲ್ಲು. ಗಂಧದ ಗುಡಿ ಸ್ಯಾಂಡಲ್ವುಡ್ ರಿಯಲ್. ಅದೇ ಫಿಲಮ್ ಇಂಡಸ್ಟ್ರಿಯಿಂದ ಆಫರ್ ಬರೋ ಸಾಧ್ಯತೆ ಇರುತ್ತೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋ ಪ್ರಕಾರ ಶಕುನಗಳು ಅಂತ ನೀವೇನು ಕರಿತೀರ ಅದೇ ಇದೆ ನಾನು ಹೇಳ್ತಾ ಇರೋದು. ಆ್ಯಟಿಟ್ಯೂಡೇ ಬೇರೆ, ಶಕುನ ಬೇರೆ. ಟೋಟಲ್ ಆ್ಯಟಿಟ್ಯೂಡ್ ಅಂದರೆ ಅಭಿಪ್ರಾಯ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅಭಿಪ್ರಾಯ ಹೇಳುವಂಥದ್ದು ಅಥವಾ ಅನಿಸಿಕೆ ತೋರಿಸುವಂಥದ್ದು, ಅನಿಸಿಕೆಯನ್ನು ಅಥವಾ ವ್ಯಕ್ತಪಡಿಸೋದು, ಆ ಥರದ್ದು. ಎಷ್ಟೋ ಸಲ ಹೇಳ್ತಾರೆ JT 3008 ಗಾಡಿ ಅದು. ಇದೆಲ್ಲ ಬೇಕಂತ ರೋಡ್ ಕನ್ಸ್ಟ್ರಕ್ಷನ್ಗಳು
ಸುಮ್ಮನೆ ಜಸ್ಟು ಹಳೆ ಮುಳೆಲ್ಲ ಕ್ರಿಯೇಟ್ ಮಾಡೋಕ್ಕೋಸ್ಕರ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ನಾನು ಬೇರೆ ಅಲ್ಲಿ ಶಿಸ್ತು ಮಾಡಬೇಕಾಗಿತ್ತು, ಮರ್ತ್ಕೊಂಬಂದ್ಬಿಟ್ಟೆ. ಒಳ್ಳೆ ವಿಷಯಲ್ಲಿ ಹೋಗ್ಬಿಡ್ತು ಗುರು. JQ4472 XL ಸೂಪರ್ ಗಾಡಿನ ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ನಿಂತ್ಕೊಂಡೆ. ಅವನಮ್ಮನ ಇಲ್ಲಿ ಬಂದು ಗಾಡಿ ನಿಲ್ಲಿಸ್ಕೊಂಡು ನಿಂತಿದ್ದ ಗುರು. ಆ ಗಾಡಿ ನಿಲ್ಲಿಸ್ಕೊಂಡು ನಿಂತಿದ್ದವ ಕನ್ನಡಕ ತಗೊಂಡು ಕಣ್ಣಿಗೆ ಹಾಕೊಂಡ, ಕ್ಲೀನಾಗಿ ಒರೆಸ್ಬಿಟ್ಟು ಕನ್ನಡಕ ತೆಗೆದು ಕಣ್ಣಿಗೆ ಹಾಕೊಂಡವ. ಅದ್ರಲ್ಲಿ ನಾನು ಯೂರಿನ್ ಪಾಸ್ ಮಾಡ್ತಿದ್ದೆಲ್ಲ ಬೆನ್ನಿಂದ ಬಂದು ನಿಂತ್ಕೊಳ್ಳೋಕ್ಕೋಸ್ಕರ ನಿಂತ್ಕೊಂಡು ಅದೇ ಪಾರ್ಕ್ ಹತ್ರ ನಿಂತ್ಕೋತಾರಲ್ಲ ಬಂದು ಅದಕ್ಕೆ ಆ ಥರ. ಈ ಗಾಡಿ ನೋಡೋಕೆ ಬೇಜಾರಾಗುತ್ತೆ ಗುರು. ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದೆ ಗಾಡೀಲಿ. ಅವರು ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಪಲ್ಸರ್ N125 ಗಾಡಿ ಚೆನ್ನಾಗಿ, ಪಲ್ಸರ್ N125 ಗಾಡಿ ಚೆನ್ನಾಗಿದೆ. ಪ್ರಾಬ್ಲಮ್ ಏನಂದರೆ ಕಾಸ್ಟ್ ಕಂಟ್ರೋಲ್ ಅಥವಾ ಕಾಸ್ಟ್ ಕಡಿಮೆ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ, ಸಣ್ಣ ಪುಟ್ಟ ಏನು ಲೂಸ್ ಪೋಲ್ಗಳನ್ನ ಮಾಡ್ಕೊಬಿಟ್ಟಿದ್ದಾರೆ. ಅಂದರೆ ಫೋರ್ಕ್ ಸ್ವಲ್ಪ ಕಡಿಮೆ, ಸಣ್ಣದು ಆ ಥರ. ಆಮೇಲೆ ಡೂಮ್ ಎಲ್ಲ ಒಂದು ಸ್ವಲ್ಪ ಅದು ಸೂಪರ್ ಮೋಟರ್ ಥರ ಮಾಡಿದ್ದಾರೆ, ಆದರೆ ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದಾರೆ. ಆ ಕ್ಯಾಟಗರಿಲಿರೋವೆಲ್ಲ ಅದೇ ಥರ. ಇದು ಹೀರೋ ಎಕ್ಸ್ಟ್ರೀಮ್ 125 ಗಾಡಿ ಮತ್ತು ಹೋಂಡಾ CB 125 ಗಾಡಿ ಎಲ್ಲ ಅದು ಕಾಲೇಜ್ ಹುಡುಗರನ್ನ ಫೋಕಸ್ ಮಾಡಿದ್ದಾರೆ. ಇದು ಅದಕ್ಕೋಸ್ಕರನೇ ಮಾಡಿರೋದು. ಬಟ್ ಇದರ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತಾರಲ್ಲ ಆ ಥರ ಆಗೋಯ್ತು. ಸಣ್ಣ ಪುಟ್ಟ ಬದಲಾವಣೆ ಮಾಡಬೇಕು. ಆದರೆ ಕಾಸ್ಟಿಂಗಲ್ಲಿ ಕಡಿಮೆ ಇದೆ. ಅಂದರೆ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂ ಫಾರ್ ಮನಿ. ಜೊತೆಗೆ ಇನ್ನೊಂದು ಏನಂದರೆ ವೆಯ್ಟ್ ರೇಷಿಯೋ ಚೆನ್ನಾಗೈತೆ. 128 kg ಅದು 125 kg ಅಷ್ಟೇ ಇರೋದು ಗಾಡಿ. ಅದು 125cc 125 kg ಏನೋ ವೆಯ್ಟ್ ಕಡಿಮೆ ಇದೆ. ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಂಡಿದ್ದ ಇರುತ್ತೆ ಪೇಪರಲ್ಲಿ ನೋಡಿದ್ರೆ. ಮತ್ತು ಜೊತೆಗೆ ಗಾಡಿ ನೋಡಿದ್ರು ಪ್ರಾಕ್ಟಿಕಲಿ ನೋಡಿದ್ರೂ ಬಾಡಿ ಸ್ಟ್ರಕ್ಚರ್ ಅದೆಲ್ಲ ನೋಡಿದ್ರೆ ಗಾಡಿ ಚೆನ್ನಾಗಿ ಹೋಗುತ್ತೆ. ಅದು ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಬೇಕದು. ಅವ್ರುಗಳ ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕೋಸ್ಕರ, ಕಾಸ್ಟ್ ಕಟಿಂಗ್ ಮಾಡೋಕ್ಕೋಸ್ಕರ ಆ ಥರ ಮಾಡಿದ್ದಾರೆ. ಸೊ ಅದೊಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ರೆ ಗಾಡಿ ಸಖತ್ತಾಗಿ ಹೋಗ್ತದೆ. ನನಗೆಲ್ಲ ಇಷ್ಟ ಅದು. ತಗೊಂಡು ನಾನೇ ಸ್ವಲ್ಪ ಸಣ್ಣ ಪುಟ್ಟ ಕಸ್ಟಮೈಸೇಷನ್ ಮಾಡ್ಕೊಂಡು ಓಡಿಸ್ತೀನಿ ಗಾಡಿ. ಅದು ಷಣ್ಮುಗಂ ಬಾಲಂಗೋಚಿ. ಕುಮಿದೊಳ ಕಂದನ ಬಾಲಂಗೋಚಿಗಳು ಭೇಟಿ ಬರ ತಂಗಿಯನ್ನ ಕಾಯಿ. ಸ್ಟಾರ್ಟ್ ಮಾಡ್ಕೊಬಿಟ್ಟದೆ ಗುರು. ಈಗ ಇನ್ನೂ ಉದ್ಘಾಟನೆ ಮಾಡಿಲ್ಲ, ಈಗ ಉದ್ಘಾಟನೆ ಮಾಡ್ತಾರೆ. HK1128 ಗಾಡಿ ಸ್ಪ್ಲೆಂಡರ್ ಈ ಕಡೆಯಿಂದ ಬಂದು ಹಿಂಗೆ ರಾಂಗ್ ವೇನಲ್ಲಿ, ಇನ್ನೂ ರಾಂಗ್ ವೇಲಿ ಹೋಗ್ತಾ ಇದೆ. ಅಲ್ಲಿ ಗಾಡಿ ಹೋಗ್ತಾ ಇದೆ ರೈಟ್ ಸೈಡಿಗೆ ತೊಗೊಂಡು ಆಟೋಯಿಂದ ಕುಯ್ಕ್ ಅಂತ ಆರ್ಡರ್ ಮಾಡಿದ್ರೆ ಝೀಕ್ ಅಂತ ಇಲ್ಲ. ಆ್ಯಕ್ಚುಲಿ ಆ ಸೇಮ್ ಟೈಮಲ್ಲಿ ಪೊಲೀಸ್ ವ್ಯಾನ್ ಹೋಯ್ತು ಇಲ್ಲೊಂದು ರಾಯಲ್ ಬ್ಲೂ ಕಲರ್ದು JR 5030. ಸೇಮ್ ಸ್ಟೋರಿ. ಇಲ್ಲಿಂದ ಬಂದಿದ್ದು, ಸರ್ಕಲ್ ಈ ಕಡೆಯಿಂದ ಬಂದಿದ್ದು. ಆ್ಯಕ್ಚುಲಿ ಅವ್ನು ಹೋಗಿದ್ದು ಒಂಥರ ಸರಿನೇ, ಆದರೆ ರಾಂಗ್ ವೇ. ಅದು ಈ ಕಡೆಯಿಂದ ಹೋಗಬೇಕಾಗಿತ್ತು. ಅಲ್ಲಿ ಏನಾದರೂ ಆಳ್ಬಿದ್ರೆ ನನಗಂತೂ ತೊಂದರೆ ಆಯಿತು ಗುರು ಅಷ್ಟೇ. ಅವ್ರ ಕಾಮಗಾರಿ ನಡೀತಿದೆ, ರೋಡ್ ಬ್ಲಾಕ್ ಆಗಿದೆ, ದಿಸ್ ದಟ್ ನನಗೆ ಗೊತ್ತಿಲ್ಲ ಅಷ್ಟೇ. HD 3161 ಗಾಡಿ ಅದು. ಸ್ಕೂಟರ್ ರೈಟ್ ಸೈಡ್ಗೆ ಹೋಗ್ತಾ ಇದೆ. ಹೋಂಡಾ ಆ್ಯಕ್ಟಿವಾ. ಅಪ್ಪ ಮಗ ಇಬ್ಬರು ಹೋದರು, ರೈಟ್ ಸೈಡ್ಗೆ ಹೋದರು. ಆ್ಯಕ್ಚುಲಿ ಏನಂದರೆ ಇಲ್ಲೇ ಲೆಫ್ಟು ಸೇಮಲ್ಲಿ ಡಿಸೈರ್ ಬರ್ತಾ ಇದೆಯಲ್ಲ, ಸೇಮ್ ಅದೇ ರೋಡಲ್ಲಿ ನಾನು ಬಂದಿದ್ದೆ, ಅವರು ಅದೇ ರೋಡಲ್ಲಿ ಬಂದರು. ನನಗಿಂತ ಫಾಸ್ಟಾಗಿ ಮುಂದೆ ಕ್ರಾಸ್ ಮಾಡೋ ಸಮಯದಲ್ಲಿ ಗಾಡೀಲಿ ಓಡ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಟಚ್ ಆಗಲಿಲ್ಲ. ನಾನು ಹಿಂದಕ್ಕೆ ಕೆಳ್ಕೊಂಡೆ ಕೈ ಕಾಲು, ಇಲ್ಲೇ ಟಚ್ ಆಗ್ತಿತ್ತು. ಬಾಗಿಲ್ಕೊಂಡು ಹೋಗಿದ್ರಲ್ಲ.
ಕಡೆ ಅಲ್ಲಿ ಮರದಲ್ಲಿ ಎಲೆಗಳಿಲ್ಲ, ಬಿಸಿಲು. ಇಲ್ಲೂ ಮರಗಳ ಎಲೆ ಇಲ್ಲ, ಇಲ್ಲಿ ಬಿಸಿಲು. ಇಲ್ಲಿ ದೇವರ ಮಕ್ಕಳು ಬಹುಶಃ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಅವರು ಅಂದ್ಕೊಳ್ತೀನಿ. ಅಲ್ಲಿ ಮಲಗಿರೋದು ಎಲ್ಲ ಮೆಡಿಕಲ್ ರೆಪ್ರೆಸೆಂಟೇಟಿವ್ ರಾಜಶೇಖರದ ಬಾಲಂಗೋಚಿಗಳು. ಜೋರ ಮಾತಾಡ್ತಾರೆ ನೋಡಿ ಗುರು, ಕಪಾಲ ಕೊಡಿತಾರಂತೆ. ಕಾಕ ಹೊಡಿತಾ ಇರೋದು ಲಾಗ್ ಔಟ್ ಲೌಡ್ಲಿ ಶ್ರುತಬಳ್ಳಾಳ್. ಶ್ರುತಬಳ್ಳಾಳ್ ಕಡೆಯವರು ಅಂತ ತೋರಿಸ್ಕೊಳ್ತಾ ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ. ಅಲ್ಲೇನಿದ್ರೆ ಡೆಬಿಟ್ ಕಾರ್ಡು ಪೋಸ್ಟಲ್ಲಿ ಬರ್ತಲ್ಲ, ಅದು ಇಸ್ಕೊಳ್ಳೋಕ್ಕೆ ಅಂತ ಬಂದೆ. ಅವ್ರು ಮನೆ ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೇ ಬೇಕಂತಲೇ ಬಂದಿರೋದು, ಹತ್ರ ಬಾಗಿಲು ಹಾಕೊಂಡು ಹೋಗಿರೋದು. ಮಹಾಲಕ್ಷ್ಮಿ ಸಿಟ್ಸಲ್ಲಿ ಊಟ ತಿನ್ನಕ್ಕೆ ಹೋಗಿದ್ದಿಲ್ಲ ನಾನು. ಸೊ ಅಲ್ಲಿ ಅವಾಗಲೇ ಡೋರ್ ಕ್ಲಾಸ್ ಮಾಡೋರು ಅವರು. ಆಗಲೇ ಅಂದ್ಕೊಂಡು ಏನೋ ನಡೆಯುತ್ತೆ ಅಂತ, ಹಂಗೆ ಮಾಡಿಬಿಟ್ರು. ಸೊ ಹೇಗೆ ಬಿರಿದು ಎಲ್ಲೆಲ್ಲೂ ಬಿಸಿಲು ಇವರೇ. ಓಯಪ್ಪ ಇಷ್ಟಾಗಲ್ಲ ಇಲ್ಲ ನೆರಳೈತಾಗ್ರು. ಅದು ಈಗ ಈ ಎನ್ವಿರಾನ್ಮೆಂಟಲ್ಲಿ ಎಲ್ಲ ಕಡೆ ಇದೆ ಎನ್ವಿರಾನ್ಮೆಂಟ್ ಇರೋದಲ್ಲಿ. ಹೆಂಗೂ ಕೂತ್ಕೊಂಡಾರೆ ಜನ. ವೀರಕಂದನ ಬಾಲಂಗೋಚಿಗಳು. HF 703 HF ಹಾಫ್ ಅರ್ಧಂಬರ್ಧ. ಸೊ ಅದು ಸಾಬ್ರು ಅದು ರಾಗ್ ಮೇಲೆ ಹೋಗ್ತಿರೋದು. ಕುಮುದ ನಮ್ಮ ಅಕ್ಕ ಇದೆ ಹೋಂಡಾ ಆ್ಯಕ್ಟಿವ್ ಗಾಡಿ ಓಡಿಸೋದು. ಅಂದರೆ 50% ಆಲ್ ತಗೊಳ್ತಾರೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ರಾಗಲ್ಲಿ ಎಷ್ಟು ದೂರದಿಂದ ಬರ್ತದೆ ನೋಡಿ. ಆರತ್ತೆ ಹೋಗೋದಿತ್ತಲ್ಲ ರೈಟ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಾನೆ ಇಲ್ಲ ಅವನು. ರೈಟ್ ಹ್ಯಾಂಡ್ ಸೈಡಲ್ಲೇ ಬರ್ತಾವನು. ಸೇಫ್ ಆಟೋಮೊಬೈಲ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದು. ಆ್ಯಕ್ಚುಲಿ ಅದೇನೆಂದರೆ ಹೆಂಗೆ ಕಾಂಪ್ರಮೈಸ್ ಮಾಡಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಹೋದ್ರಲ್ಲ ಅವರು. ಆ್ಯಕ್ಚುಲಿ ಇನ್ನೊಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಅಂದರೆ ಈ ಗಾಡಿ ಕೊಡಿಸ್ತೀವಿ ಅಂತ. ನಿಂತಿದೆಲ್ಲ ಎಕ್ಸ್ಪಲ್ಸ್ 210 ಹೊಸ ನೆಕ್ಸ್ಟ್ ಜನ್ರೇಷನ್ ಬಂದಿದೆಲ್ಲ ಹೀರೋ ಎಕ್ಸ್ಪಲ್ಸ್ 210 ಗಾಡಿ ಕೊಡಿಸ್ತೀವಿ ಅಂತ ಈಗ ಸ್ವಲ್ಪ ಮುಂಚೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ನೋಡೋಣ ಎಲ್ಲಿ ಗಾಡಿ ಆರ್ಗನೈಸ್ಡ್ ರೈಟ್ ಈ ಗಾಡಿ ಕೊಡಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ನಾನು ಕೇಳಿದ್ದು ಇದು ಕೊಡಿಸಿ ಅಂತ ಹೇಳಿದ್ದೆ. ಟಾಟಾ ಹ್ಯಾರಿಯರ್ EV ಅದು ಇದೇ ಕಲರ್ ಬ್ಲ್ಯಾಕ್ ಕಲರ್ ಕೊಡಿಸಿ ಅಂತ ಹೇಳಿದ್ದೆ. ಚಂದ ಪಾದತ್ತೆ ಸೋಕುತ್ತ ನಾವು. ಗ್ಯಾರೇಜಲ್ಲಿ ಕುಮಾರ್ ಪೋಸ್ ಕೊಡ್ತಾ ನಿಂತು ಗ್ರೀನ್ ಕಲರ್ ಟಿ ಶರ್ಟ್ ಬುಡ್ಡ ಹಿರಿಯವರು ಕುಮಾರ್ ಅವರು. ಸರ್ವೀಸು ಅಮರಾನ್. ಯಾರೋ ಮುಸ್ಲಿಮ್ಸ್ ಇರಬೇಕು ಸರ್ವಿಸ್ ಸೆಂಟರ್. ಎಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಗಾಡಿ ರಿಪೇರಿ ಮಾಡಿಸ್ಕೊಳ್ತೀನಿ ಅವ್ರ ಕೈಯಲ್ಲಿ ಏನೋ ಸರಿ ಮಾಡಿಸ್ಕೊಬಿಡ್ತೀನಿ ಸಮಸ್ಯೆಗಳ ಅಂತ. ನಾನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾನೆ, ಏನೋ ಮಾಡ್ಕೊಂಡು ಸಾಧಿ ನಾವೇನು ಮಾಡೋಕ್ಕಾಗಲ್ಲ. ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಮಾಡಿದೆ. ಅದೇನು ಹಾಕ್ಕೊಡ್ತಾರೆ ಊಟದಾಗ ಗೊತ್ತಿಲ್ಲ ಹುಡುಗರು ಮಕ್ಳಿಗೂ. ಮಧ್ಯಾಹ್ನ ಫುಲ್ ರೆಸ್ಟ್ ಮಾಡಿದ್ದೀನಿ ಮಲಿಕೊಂಡು ಊಟ ಆದಮೇಲೆ ಪಾರ್ಕಲ್ಲಿ. ಹೀಗಿದ್ದು ಕೂಡ ಎಷ್ಟು ಸುಸ್ತಾಯ್ತಾಯ್ತಾ ಗೊತ್ತಾ. ಅಯ್ಯಪ್ಪ
ಅಲ್ಲಾಡೋಕ್ಕಾಗ್ತಿಲ್ಲ. ಅಲ್ಲಾಡ್ಕೊಂಡು ಹೋಗ್ತಾಯಿದ್ದೀನಿ, ನಡೆಯೋಕ್ಕೂ ಆಗದೆ ಅಲ್ಲಾಡ್ಕೊಂಡು ಹೋಗ್ತಾಯಿದ್ದೀನಿ ತುರಾಡ್ಕೊಂಡು. ನೀರು ಬೇರೆ ಕುಡಿಬೇಕು, ಎಲ್ಲೂ ನೀರು ಕಾಣ್ತಾಯಿಲ್ಲ ಹೋಟ್ಲಲ್ವೇ. ಕಾಲ ಕೆಟ್ಟೋಯ್ತು ಗುರು, ಪುಕ್ಸಟ್ಟ ನೀರು ಎಲ್ಲೂ ಸಿಗೋದಿಲ್ಲ ಈಗ. ಬಿಸ್ಲರಿ ವಾಟರ್ ಎಲ್ಲ ಬಿಸ್ಲರಿ ವಾಟರ್ ಈಗ ಇದು ಕಾಸು ಕೊಟ್ಟು ನೀರು ಕುಡಿಬೇಕು. ನಾನು ಮೆಡಿಕಲ್ ಸ್ಟೋರಲ್ಲಿ ಇಟ್ಟಿದ್ದಾರೆ, ಜಗ್ಗಲ್ಲಿ ಕೊಡ್ತಾರೋ ಕೊಡಲ್ವೋ ಕಾಣೆ. ಕಾಫಿ ಫ್ಲಾಸ್ಕ್ ಕಣಪ್ಪ ಅದು ಅಂದ್ಬಿಟ್ಟರು. ಹೋಟ್ಲಲ್ಲಿ ಹೋಗ್ಬೇಕು. ಆ ಕಡೆ ಬಿಸ್ಲರಿ ಹೊಗೆರಡು ಗುರು K09 ME 7670 ಬಿಸಾದ ಮೈಕ್ರ. ಅದು ಡೀಸೆಲ್ ಗಾಡಿ ಇರಬೇಕು, ಬೇಕಂತ ಹೋಗಿ ಹೊಡ್ಕೊಂಡು ಬಡ್ಡಿ ಇವಾಗ. ಅಲ್ಲಿ ಕುಮಾರ್ ಕತೆ ಆಯಿತು, ಇಲ್ಲಿ ಷಣ್ಮುಗಮ್ ಕತೆ. ಸ್ಕೂಟ್ರ್ ನಿಲ್ಸ್ಕೊಟ್ಟಿದೆ JQ7700 ಗಾಡಿ ಇದೆಯಲ್ಲ, ಅಂಗಡಿಯಿಂದ ಈಚೆಗೆ ಯಾವನೊಬ್ಬ ಟೀ ಹಿಡ್ಕೊಬಂದ ತುಪ್ಪಕ್ಕಂತ ಉಗಿದ್ಬಿಟ್ಟು ಹೋಗ್ತಾನೆ. ಆ್ಯಕ್ಚುಲಿ ಅಲ್ಲಿ H224 ಇರಬೇಕು. ರಾಯಲ್ ಎನ್ಫೀಲ್ಡ್ ಗಾಡಿ ನಿಂತಿದೆಯಲ್ಲ ಪಕ್ಕದಲ್ಲ, ಅದು ರಾಜಶೇಖರನ ಬಲಂಗ್ వచ్చేದು. ಹೊಲಗಳು ತೋರಿಸ್ತಾ ಇರೋದು ವೈಕ್ಲು. ಇಬ್ಬರು ರೋಡಲ್ಲಿ ಬಂದರು. ಒಬ್ಬ ಕುಮಾರ, ಇನ್ನೊಬ್ಬ ಇಟ್ಕೆಗೂಡು ಕುಮಾರ್, ಇನ್ನೊಬ್ಬ ಷಣ್ಮುಗಮ್. ಇಬ್ಬರು ಮೇಜರ್ ವ್ಯಕ್ತಿಗಳು, ಊಟಕ್ಕೆ ದುಡ್ಡು ಕೊಡ್ತಾಯಿದ್ದ ಮೇಜರ್ ವ್ಯಕ್ತಿಗಳಿಬ್ಬರು. ಅದು ದಾಂಡಿಗ ಮಧ್ಯೆ ಒಂದು ಕಲರ್ ಒಂದು ಪಟ್ಟೆದಲ್ಲ ಪರ್ಪಲ್ ಕಲರ್ ಟಿ ಶರ್ಟ್ ಹಾಕೊಂಡಿದ್ದ ನೆಕ್ಲೆಸ್ ಅವನು ತುಪ್ಪಕ್ಕಂತ ಹೋಗಿತ್ತು ಆ ಕಡೆಯಿಂದ ಬರುವಾಗ. again ರಾಜಶೇಖರನ ಬಾಲಂಗೋಶಿ ಇವು. ಸೈರಾ ಎರಡನೇ ಗಾಡಿ ನೋಡ್ತಾ ಇರೋದು. ಎಲ್ಲ ಆ್ಯಟಿಟ್ಯೂಡ್ ಇದು. ಅಂದರೆ ಡೆಬಿಟ್ ಕಾರ್ಡ್ ಸಿಗ್ತಲ್ಲ, ಅದೇ ಥರ ಚಕ್ ಅಂತ ಯಾವೆಲ್ಲ ವಸ್ತುಗಳು ಸಿಗ್ತವೆ ಅಂತ ಕಳಿಸ್ತಿದ್ದೆ. ಅಪ್ಲೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. JR4471 ಅಲ್ಲಿ ಗಾಡಿ ಸ್ಕೂಟರ್ ಹೋಗ್ತಿದೆಯಲ್ಲ, ಅದು ಈ ಕಡೆಯಿಂದ ಫ್ರೀ ಲೆಫ್ಟ್ ಅದ. ಆದರೆ ಹಿಂಗೆ ಇದೇ ಥರ ಆಟ ಆಡ್ಕೊಂಡು ಹೋಗಿದ್ದು. JD3164 ಗಾಡಿ ಅದು. KB 9011. ಯಾವುದಾದ್ರು ವಿನ್ ಫಾಸ್ಟು ಚೈನೀಸ್ ಗಾಡಿ ಇರಬೇಕು. ಇವೆಲ್ಲ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾವ್ರು ಇತ್ತೀಚೆಗೆ. ಈ ವಿನ್ ಫಾಸ್ಟ್ ಗಾಡಿ ಒಂದು, ಮತ್ತು ಇನ್ನೊಂದು ಅದದು BYD ಸೈಕಲ್ ಬೇ ಇದೆ ಬರೋ. ಸೈಕಲ್ ಬೇಯಲ್ಲಿ ಗಾಡಿಗಳು ಓಡಿಸ್ಕೊಂಡು ಹೋಗ್ತಾರೆ. ಫುಟ್ಪಾತಲ್ಲಿ ಸೈಕಲ್ ಬೇನಲ್ಲೆಲ್ಲ ಗಾಡಿ ಓಡಿಸ್ತಾರೆ ಜನಗಳು. ಸುಮಾರು ಹೊತ್ತಿಂದ ನನ್ನ ಪಾಯಿಂಟ್ ಬರಲಿ ಅಂತ ಆಟ ಆಡ್ತಿದ್ದಾವೆ. ನಾನು ಮೊಬೈಲ್ ಆನ್ ಮಾಡಿ, ಅಂದರೆ ಮೊಬೈಲ್ ಅಪ್ಲಿಕೇಶನ್ ಆನ್ ಮಾಡಿದೆ, ಅದು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ವೀಡಿಯೋ ರೆಕಾರ್ಡ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಒಂದು ಫುಟ್ಪಾತ್ ಮೇಲೆ ಗಾಡಿ ನಿಂತ್ಕೊಂಡು ಹಿಂದೆ ಮುಂದೆ ಆಟ ಆಡ್ತಾನೆ ಒಂದೇ ಸಮ. HM 8936 ಗಾಡಿ ಹೋಯ್ತು. ಇಲ್ಲಿ ಸ್ಕೂಟರು ಹೆವಿ ಸೌಂಡ್. ಕೆಳಗಡೆ ಹೋಗ್ತೀನಿ ಅಂತ ಅಂದ್ಕೊಳ್ತೀನಿ. ಇವನ್ ಥರನೇ ಹೆವಿ ಅಂದರೆ ಹೆವಿ. ಅಯ್ಯೋ ಕುಯ್ ಅಂತ ಸುಮಾರು ದೂರ ಹಿಡ್ಕೊಂಡೇ ಹೋದ ಅಲ್ಲಿವರೆಗೂ.
ಆರ್ಗನೈಸ್ ಇದೆಲ್ಲ. ಇವನು ಸೇಲ್ಸ್ ಆರ್ಗನೈಸ್ ಎಲ್ಲ ಆರ್ಗನೈಸ್. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಬಾಕ್ಲಾಯ್ತಾನಲ್ಲ ಅವನು, ಅಲ್ಲಿ ಆ್ಯಕ್ಚುಲಿ ಆಟೋ ಇತ್ತು. ಆಟೋ ನಂಬರ್ ನೋಡ್ಕೋಬೇಕಾಗಿತ್ತು ನಾನು. ಅವ್ನು ನನ್ನೇ ನೋಡ್ತಾ ಇದ್ದ ಬೇಕಂತ. ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಅದು. ಅಂದರೆ ಆಟೋದನು ನನ್ನ ಮೊಬೈಲ್ ತಗೊಂಡ ತಕ್ಷಣ ಏನೋ ಆಟೋ ಬೇಕಂತ ಕೇಳ್ತಾರಲ್ಲ, ಆ ಥರ ಏನೋ ಒಂದೇ ಅವರಲ್ಲಿ ನಾನು ಗಾಡಿ ನಂಬರ್ ನೋಡೋಕ್ಕಾಗಿಲ್ಲ. ನಾನು ಮೊಬೈಲ್ ಮೇಲೆ ಫೋಕಸ್ ಮಾಡ್ತಾಯಿದ್ದೆ. ಅಂದರೆ ಕ್ಯಾಮ್ರಾ ರನ್ ಆಗ್ತಾಯಿದೆ, ಆನ್ ಆಗಿಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಮತ್ತು ಸುತ್ತಮುತ್ತ ಬೇರೆ ಜನಗಳಿದ್ರು ವೆಹಿಕಲ್ಗಳು ಈ ಕಡೆ ಬರ್ತಾಯಿತ್ತು. ಸೊ ಮುಂದೆ ಇನ್ನೂ ಇದೆ ವೆಹಿಕಲ್ಗಳು. ಸೊ ಆ ಕಡೆ ಎಲ್ಲ ಫೋಕಸ್ ಮಾಡಿದ್ರೆ ಆ ನಂಬರ್ ಮೇಲೆ ಓದೋಕ್ಕಾಗಲಿಲ್ಲ. ಓದ್ಬೋದು ಅಂದ್ಕೊಂಡಿದ್ದೆ, ನಿಲ್ಲಿಸ್ಕೊಂಡಿದ್ದ. ರಿಯಲ್ ಕ್ಯಾಮ್ರಾ ಬ್ಯಾನ್ ಆಗಿದ್ದರಿಂದ ಯಾವುದೂ ಮಾಡೋಕ್ಕಾಗಲಿಲ್ಲ. ಒಟ್ಟಲ್ಲಿ ಒಂದಂತೂ ಕಾಮನ್ನು ಇದು ಸೆಂಥಿಲ್ ಕುಮಾರ್ ಅದು ಅಂಗಡಿ. ಸೆಂಥಿಲ್ ಕುಮಾರ್ ಮುಂದುಗಡೆ ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ. ಸೆಂಥಿಲ್ ಕುಮಾರ್ ಬಗ್ಗೆ ಏನಾರೋ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಸುಮಾರು ಈಗಾಗಲೇ. ಅಂದರೆ ಪುಕ್ಸಟ ಪ್ರಚಾರಕ್ಕೋಸ್ಕರ ಗಾಡಿ ರಿವರ್ಸ್ ಆಗೋದು ಆಳು ಮೂರು ಕೆಲಸಗಳೆಲ್ಲ ಮಾಡ್ತಾಯಿದ್ರು ಅಲ್ಲಿ. ಸೊ ಈಗ ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ. KA09MM 3726 ಇಲ್ಲಿ ವಾಟರ್ ಬಾಟಲ್ ಎಸ್ತದ ಅವನು. ಸ್ಟೋರಿ ಏನಂದರೆ ಎತ್ಕೊಂತ ಅಲ್ಲಿ ಮುಂದೆ ಗೊತ್ತಾಯ್ತಲ್ಲ ಅಲ್ಲೋಡ ಸ್ಮೈಲ್ ಬೇರೆ ಗುರು. HL 9629 ಗಾಡಿ ಅದು. ದಸರಾಗಳು ಆಂಜನೇಯಂದು ದಸರಾದೋಳು ಇವರೇನೋ ತಂದು ಸುರಿದಿದ್ದು ಗುರು. ಇವನು HK 7582 ಗಾಡಿ ಅದು. ಇದು ರಾಜೇಶನ ಬಾಲಂಗೊಚ್ಚು. ಇದು ರಾಜೇಶನ ಬಾಲಂಗೊಚ್ಚು. ಇದು ರಾಮ ಮಂದಿರಕ್ಕೆ ಇದು ಕಟ್ಟಿದ್ನಲ್ಲ ಬಿಲ್ಡಿಂಗ್, ಐಡಲ್ ಇದು ಮಾಡಿದ್ನಲ್ಲ, ಐಡಲ್ ಮಾಡಿಕೊಟ್ನಲ್ಲ. ಅಂದರೆ ಶಿಲಾಕೆತ್ತನೆ ಮಾಡಿಕೊಟ್ಟಿದ್ದು ರಾಮ ಮಂದಿರದ ಮೂಲ ವಿಗ್ರಹನ ಏನಕ್ಕೆ ಎತ್ತಿದ್ದು. ಸೊ ಏನೋ ಪುಕ್ಸಟೆ ಪ್ರಚಾರ ಮತ್ತು ಏನೋ ದಸರಾ ಧೂಳು ಎಳಿಸ್ತಾರೆ, ಅದರಿಂದ ಏನೇನೋ ಕಥೆಗಳಿರ್ಬೋದು. ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ನಮ್ಮ ಅಕ್ಕ ಫೋನ್ ಮಾಡ್ತಾ ಇದ್ದಾಳೆ. ಕಾಲ್ ಕಟ್ ಮಾಡ್ತೀನಿ. ಅಯ್ಯೋ ಎಷ್ಟು ಬಿಡ್ಸಾಗ್ಬೋದು ನೋಡುಗರು. ಮೈ ಮೇಲೆ ಬಂದುಬಿಡ್ತಾರೆ ಸೊಳ್ಳೆ ಮಕ್ಕಳು. ಅವ್ನಿಗೇನು ಅದು ಸ್ಯಾಟ ತರಿಯೋ ಕೆಲಸನೂ ಇರಲ್ಲ. ಸುಮ್ಮನೆ ಬೇಕಂತ ಬಿಡೋಗೋದು, ಟಚ್ ಮಾಡ್ಕೊಂಡು ಹೋಗೋದಕ್ಕೋಸ್ಕರ. ಇದು ಮಹಾಲಕ್ಷ್ಮಿ ಸ್ವೀಟ್ಸು ಪ್ಯಾಲೇಸ್ ಮುಂದೆ ಹಾಕಿರೋದು. ನಾನು ಆ್ಯಕ್ಚುಲಿ ಅಲ್ಲಿಂದಾನೆ ಬರ್ತಾ ಇರೋದು. ಅಲ್ಲ ಬರ್ತಾಯಿದ್ದೀನಿ, ಇನ್ನು ಸುಸ್ತಾಗಿ ಬರ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಅದಿರೋದು. ಅಂದರೆ ಮಹಾಲಕ್ಷ್ಮಿ ಸ್ವೀಟ್ಸು ಇವರ ಪ್ಯಾಲೇಸ್ ಹತ್ರ ಇರೋದು. ಅದಕ್ಕೆ ಯಾಕಂದ್ರೆ ಮಾತಾಡೋಕೆ ಹೋಯ್ತಲ್ಲ. ನಿಜ ಹೇಳ್ಬೇಕಾದ್ರೆ ನೀರು ಕುಡಿದಿದ್ದೀನಿ ಗುರು. ರೋಡಲ್ಲಿ ಬರುವಾಗ ಒಂದು ಹೋಟೆಲ್ ಕುಡ್ದೆ. ಇನ್ನೂ ಕುಡಿಬೇಕು ನೀರು. ಹೊಟ್ಟೆ ಜಾಗನೇ ಇಲ್ಲ, ಅಷ್ಟೊಂದು ನೀರು ಕುಡಿದಿದ್ದೀನಿ. ಸೊ ಸ್ಟಿಲ್ ನೀರು ಕುಡಿಬೇಕು ಆಗ್ತಾಯಿದೆ ಹೆವಿ. ಇದೇನು ಹಾಕೊಡ್ತಾರೋ ಸೊಳ್ಳೆ ಮಕ್ಕಳು ಗೊತ್ತಿಲ್ಲ ಅವರು ಊಟದಲ್ಲಿ. ಅಪ್ಪ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಹಾಕೊಡ್ತಾರಲ್ಲ, ಹೈ ಡೋಸೇಜ್ ಅದು. ಹೆವಿ ಡೋಸ್ ಹಾಕ್ತಾರೆ ಬಡಿ ಮಕ್ಕಳು ಅವರು. ತಡ್ಕೊಳ್ಳೋಕ್ಕೆ ಆಗಲ್ಲ, ದೂರಾಡ್ತಿರ್ತೀನಿ. ಚಪ್ಪಲ್ಲಿ ಯಾವ ರೇಂಜಿಗೆ ಸಮದಾಗೋಯ್ತು ಅಲ್ಲಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲೆಕ್ಕ ಹಾಕಿ ಅವ್ರು ಯಾವ ರೇಂಜ್ಗೆ ಕೆಮಿಕಲ್ ಡ್ರಗ್ಸ್ ಹಾಕ್ಕೊಡ್ಬೋದು. ಅಲ್ಲಿ ಮೆಡಿಕಲ್ ರೆಪ್ಪು ಆಫೀಷಿಯಲ್ಸ್ಗಳು ಗೊತ್ತಾ. ನಾವು ಆಫೀಷಿಯಲ್ಗಳು ಗಲಾಟೆ ಮಾಡಿದ್ನಲ್ಲ ಅಲ್ಲಿ ಒಬ್ಬ ಪಾರ್ಕಲ್ಲಿ ಅವ್ನ ಬಲ್ಲಂಗೊಚ್ಚಿಗಳು. ರಾಜಶೇಖರದ ಬಲ್ಲಂಗೊಚ್ಚಿ ಕರ್ಕೊಳ್ಳೋ ಟೈಟಲ್ ತಿಂದಿದ್ದೆಲ್ಲ ರಾಜೇಶನ ಬಲ್ಲಂಗೊಚ್ಚಿ ಅದು. ಅದರ ವೈಟ್ ಕಲರ್ ರಾಯಲ್ ಬ್ಲೂ ಅಲ್ಲ, ವೈಟ್ ಕಲರ್. ಇದು ಆ್ಯಕ್ಚುಲಿ 2 ಬಾಕ್ಸ್ ನಾನ್ ವೆಜ್ ಇದೆ. ಎರಡು ಬಾಕ್ಸಲ್ಲಿ ನಾನ್ ವೆಜ್ ಇದೆ. ಆ್ಯಕ್ಚುಲಿ ಟೇಸ್ಟ್ ಏನೋ ಅಳ್ಸೋಗಿದೆಯೋ ಚೆನ್ನಾಗಿದೆಯೋ ಕೆಟ್ಟೋಗಿದೆಯೋ ನನಗೆ ಐಡಿಯಾ ಇಲ್ಲ. ಟೋಟಲ್ ಒಂದು ನಾನು ಕಾಲಲ್ಲಿ ತುಳಿದ್ಬಿಟ್ಟೆ. ಆ್ಯಕ್ಚುಲಿ ಅದು ಓಪನ್ ಮಾಡೋಕ್ಕೋಸ್ಕರ ಏನೋ ಖಾಲಿ ಇರ್ಬೋದು ಅಂತ ಅಂದ್ಕೊಂಡೆ. ನಾನ್ ವೆಜ್ ಇತ್ತು. ನಾನು ನಂಬರ್ 2ಗೆ ಹೋಗಿ ಈ ಕಡೆ ಬಂದೆ. ಆ್ಯಕ್ಚುಲಿ ಮಳೆ ಬಂತು. ಆ್ಯಕ್ಚುಲಿ ತುಂಬ ಹೊತ್ತಿಗೆ ನಿಂತಿದ್ದೆ.
ತುಂಬ ಹೊತ್ತು ಮೋರ್ ದೆನ್ 1 ಅವರ್ ಬಂದಿದೆ ಮಳೆ. ಇಲ್ಲಿ ಸ್ಟೋರಿ ಏನಂದರೆ, ಈ ವಿಡಿಯೋ ಸ್ಟಾರ್ಟ್ ಆಗೋದು ನಿರಾಶ್ರಿತ ಪರಿಹಾರದ ಕೇಂದ್ರದಲ್ಲಿ ಮಲಗ್ತಿದ್ನಲ್ಲ ಒಬ್ಬ ಮುಸ್ಲಿಮ್, ಆ ವ್ಯಕ್ತಿಯ ಪಾದದಿಂದ. ಯಾಕೆ ಅಂದರೆ ಅವನು ಮಳೆ ಬಂದಾಗ ಬಂದು ಅಲ್ಲಿ ಮಲಿಕೊಂಡವರು ಪಾದ ತೋರಿಸ್ತವನು. ಸುಮಾರು 1 ಗಂಟೆಯಿಂದ ಪಾದ ತೋರಿಸ್ಕೊಂಡೇ ಇದ್ದ. ಇಲ್ಲಿ ಮಳೆ ನೀರು ಬಂದಿರೋದಕ್ಕೆ ಸಾಕ್ಷಿ, ಮಳೆ ಬಂದಿರೋದಕ್ಕೆ ನೀರೆಲ್ಲ ಬಂದು ಈ ಕಡೆ ಶೇಖರಣೆ ಆಗಿದೆ. ಸೊ ಅಂದರೆ ಪಾದಗಳು ಏನಕ್ಕೆ ಅದು ಆ್ಯಟಿಟ್ಯೂಡ್ ಅಂದರೆ, ಮಳೆ ಬರ್ಸಿದ್ದೇನಕ್ಕೆ ಇವತ್ತು ವೆಡ್ನೆಸ್ಡೇ ವಾಟರ್ ಇದು ಒಡೆಯರ್ಸ್ ವಾಟರ್ ಬಂದಿದ್ದು. ಸೊ ಮಳೆ ಬಂದಿದ್ದರಿಂದ ನಾನು ನಿಂತ್ಕೋಬೇಕಾಗ್ಬೋದು, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸೊ ಅವ್ರ ಪಾದ ತೋರಿಸ್ಕೊಂಡು ಮಲಿಕೊಬಿಟ್ಟಿದ್ರು ಅಟ್ಕಾಯಿಸ್ಕೊಂಡು. ಸೊ ನಾನು ಅವ್ರ ಅವ್ರ ಪಾದಗಳ ಕೆಳಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದೆ ಮಳೆ ನಿಲ್ಲೋವರೆಗೆ. ಸೊ ಅದು ಆ್ಯಟಿಟ್ಯೂಡ್. ಇದು ಘಟನೆ ನಡೆದಿದ್ದು. ಪಾದಗಳು ಚಾಮುಂಡಿ ಬೆಟ್ಟದ ಪಾದ ಭರತ ಮತ್ತು ಚರಣ ಸುರೇಶ ಅವರ ಮಗ, ಸುರೇಶ ಲಕ್ಷ್ಮಮ್ಮ ಅವರ ಮಗ. ಲಕ್ಷ್ಮಮ್ಮ ನನ್ನ ತಾಯಿ, ನಾಗರತ್ನ ಅವರ ತಾಯಿ, ನನ್ನ ಅಜ್ಜಿ.